ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ನಮಗೆ ಈ ಲೀಲಾಮೃತ ಓದುವ ತರಗತಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಕುಲಾಯಿ ಮಂಗಳೂರು ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲಾ ಗುರುಗಳಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಸ್ಕಾನ್ ಫೌಂಡರ್ ಕೆ.ಸಿ. ಭಕ್ತಿವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन भूतले स्वयं रूपं कदा मह्यं ददाति स्वपदान्तिकं वन्देऽहं श्रीगुरु श्रीयुक्तपदकमलं श्रीगुरून् वैष्णवांश श्रीरूपं साग्रजातं सहगण रघुनाथान्वितं तं साजीवं स्वाद्वैतं सावधूतं परिजनस्तं कृष्णचैतन्यदेवं श्रीराधा कृष्णपादं सहगण ललित श्री विशाखानितं हे कृष्णा करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते सप्त कांचन गौरांगी राधे वृंदावनेश्वरी प्रसभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणी निर्विशेषा शून्यवादी पाश्चात्य देशतारिणी. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा 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 हरे 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 राम 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 हरे हरे. हरे कृष्ण. ಸ್ಕ್ರೀನ್ ಬಂದಿದೆಯಾ? ಹರೇ ಕೃಷ್ಣ ಮಾತಾಜಿ. ಇನ್ನ ಬಂದಿಲ್ಲ ಮಾತಾಜಿ. ಬಂತಾ? ಅಯ್ಯೋ ಬಂತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾರಿ ಮಂಜುಳಾ ಮಾತಾಜಿ ಓದ್ತೀರಾ? ಹಾ ಮಾತಾಜಿ ಓದ್ತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೆಳವ ಮತ್ತು ಕುರುಡ 1975ರಲ್ಲಿ ಬೇಸಿಗೆಯಲ್ಲಿ ಬಿಬಿಟಿ ಮುದ್ರಣಾಲಯಕ್ಕೂ ಶ್ರೀಲಾ ಪ್ರಭುಪಾದರಿಗೂ ಮ್ಯಾರಥಾನ್ ಸ್ಪರ್ಧೆ ಆರಂಭವಾದಂದಿನಿಂದ ಮುದ್ರಣಾಲಯವು ಶ್ರೀಲಾ ಪ್ರಭುಪಾದರ ಬರವಣಿಗೆಯ ವೇಗದೊಂದಿಗೆ ಸಮವಾಗಿ ಹೆಜ್ಜೆ ಹಾಕೊಂಡೇ ಬಂದಿತು. ಪ್ರಭುಪಾದರ ಮತ್ತು ಮುದ್ರಣಾಲಯ ಮತ್ತು ಪುಸ್ತಕ ಮಾರಾಟಗಾರರ ನಡುವೆ ಒಂದು ಮಧುರವಾದ ಲೋಕೋತ್ತರ ಸ್ಪರ್ಧೆ ಬೆಳೆದು ಬಂದಿತ್ತು. 1975ರ ನವೆಂಬರ್ನಲ್ಲಿ ಪ್ರಭುಪಾದರು ಒಬ್ಬ ಪ್ರಮುಖ ಮಾರಾಟಗಾರರಿಗೆ ಹೀಗೆ ಬರೆದಿದ್ದರು: ನಾನು ಅನುವಾದಿಸುತ್ತಿರುವ ವೇಗದಲ್ಲೇ ಮುದ್ರಿಸುವುದಾಗಿ ಬಿಬಿಟಿ ಮುದ್ರಣಾಲಯದವರು ಹೇಳುತ್ತಾರೆ. ಪ್ರಕಾಶನದ ವೇಗದಲ್ಲೇ ಮಾರಾಟ ಮಾಡುವುದಾಗಿ ನೀವು ಹೇಳುತ್ತೀರಿ. ಅದು ಒಳ್ಳೆಯ ಸ್ಪರ್ಧೆ. ಆದರೆ ಅನುವಾದ ಕಾರ್ಯದ ವೇಗದಲ್ಲಿ ನಾನೇ ನಿಮ್ಮಿಬ್ಬರಿಗಿಂತ ಮುಂದೆ ಇದ್ದೇನೆ. ಅವರು ನನಗೆ ಶ್ರೀಮದ್ ಭಾಗವತದ 6ನೆಯ ಸ್ಕಂದವನ್ನು ಕೊಡಬೇಕಾಗಿದೆ. ನಾನು ಈಗಾಗಲೇ 7ನೇ ಸ್ಕಂದವನ್ನು ಬರೆಯುತ್ತಿದ್ದೇನೆ. ಆದರೆ ಈಚಿನ ತಿಂಗಳುಗಳಲ್ಲಿ ಹೆಚ್ಚಾಗಿ ಆಡಳಿತ ನಿರ್ವಹಣೆಯಲ್ಲಿ ಸಿಕ್ಕಿಕೊಂಡಿದ್ದುದರಿಂದ ಅವರ ಸಾಹಿತ್ಯ ಕೃಷಿ ಮಂದಗತಿಯಲ್ಲಿತ್ತು. ಮುಂಬಯಿಯ ಕಟ್ಟಡದ ನೇರ ಉಸ್ತುವಾರಿ ವೃಂದಾವನದಲ್ಲಿ ತಿಂಗಳಿಡೀ ವ್ಯವಸ್ಥಾ ಕಾರ್ಯದಲ್ಲಿ ನಿರತರಾಗಿದ್ದುದು
ನಿರತರಾಗಿದ್ದುದು. ಇಸ್ಕಾನ್ನ ಒಂದು ಪ್ರಬಲ ಛಿದ್ರವನ್ನು ಸರಿಪಡಿಸಲು ಹೋಗಿದ್ದು ಇಂತಹ ಚಟುವಟಿಕೆಗಳು ಬರವಣಿಗೆಗೆ ಮಾರಕ. ಮಾಯಾಪುರದಲ್ಲಿ ಭಕ್ತರು ಬಾಗಿಲುಗಳನ್ನು ಅಪ್ಪಳಿಸುವುದನ್ನು ತಪ್ಪಿಸಲು ವಿಫಲಗೊಂಡಾಗ ಶ್ರೀಲ ಪ್ರಭುಪಾದರು ಈ ಹೃದಯ ವಿದ್ರಾವಕ ಧ್ವನಿಯು ತಮ್ಮ ಧ್ಯಾನಸ್ಥ ಅನುವಾದ ಕೈ ಅಡ್ಡಿಯಾಗುತ್ತಿದೆ ಎಂದು ಉಗ್ರವಾಗಿ ದೂರಿದ್ದರು. ವಾಸ್ತವವಾಗಿ ಕೆಲವು ಸಲ ಬರಹ ರೂಪಕ್ಕೆ ಇಳಿಸುವ ಮುನ್ನ ತಾವು ಒಂದು ಭಾವಾರ್ಥ ಕುರಿತು 2-3 ದಿನ ಚಿಂತನೆ ನಡೆಸುವುದಾಗಿ ಹೇಳಿದರು. ನಿಜವಾಗಿ ಶ್ರೀಲ ಪ್ರಭುಪಾದರ ಬರವಣಿಗೆಯ ಬಗೆಗೆ ಹೇಳಬೇಕೆಂದರೆ ಅನುವಾದ ಎಂಬ ಶಬ್ದ ಅಪೂರ್ಣ. ಅನುವಾದವು ಪದ್ಯ ಮತ್ತು ಸಮಾನಾರ್ಥಕಗಳಿಗಷ್ಟೇ ಸೀಮಿತವಾಗಿದೆ. ಆದರೆ ಅವರ ಧ್ಯಾನದ ತಿರುವುಗಳು ಅವು ಭಾವಪರವಶತೆಗಳೆಂದು ಪ್ರಭುಪಾದರೇ ಉಲ್ಲೇಖಿಸಿರುವುದುಂಟು. ಭಕ್ತಿವೇದಾಂತ ಭಾವಾರ್ಥಗಳಾಗಿದ್ದುವು. ಈ ಭಾವಾರ್ಥಗಳನ್ನು ಬರೆಯಬೇಕಾದರೆ ಹಾಗೂ ಶ್ಲೋಕಗಳ ಅನುವಾದಗಳ ಸಮರ್ಪಕ ನಿರ್ವಹಣೆಯಾಗಬೇಕಾದರೆ ಇಡೀ ದಿವಸ ಅವರು ಆ ಬಗೆಗೆ ಚಿಂತನೆ ಮಾಡುತ್ತಿರಬೇಕಾಗಿತ್ತು. ಅದು ಬಿಟ್ಟು ಬರೇ ರಾತ್ರಿ 1 ಗಂಟೆಯ ಹೊತ್ತಿನಲ್ಲಿ ತಮ್ಮ ಉಕ್ತಲೇಖನ ಯಂತ್ರವನ್ನು ತಿರುಗಿಸಿಬಿಟ್ಟರೆ ಆಗುತ್ತಿರಲಿಲ್ಲ. ಪಶ್ಚಿಮದ ಓದುಗರಿಗೆ ಗ್ರಾಹ್ಯವಾಗುವ ರೀತಿಯಲ್ಲಿ ತುಂಬ ಗಂಭೀರವೂ ಸಂಕೀರ್ಣವೂ ಆದ ವೈದಿಕ ಜ್ಞಾನವನ್ನು ಅವರು ಆಧುನಿಕ ಪರಿಸರಕ್ಕೆ ಅನುವಾದಿಸಬೇಕಾಗಿತ್ತು. ಅದು ತುಂಬ ಶ್ರಮದಾಯಕವಾದ ಕೆಲಸ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ. ಅದು ಗಾಯತ್ರಿ ಆರ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಎಲೆ ಶ್ರೀಮದ್ ಭಾಗವತದ ಬರವಣಿಗೆಯ ಮೂಲಕ ವಿಶ್ವದ ಜನತೆಗೆ ಪ್ರಭಾವಶಾಲಿಯಾಗಿ ಹೇಳಬೇಕಾದರೆ ಶ್ರೀಲ ಪ್ರಭುಪಾದರಿಗೆ ಅನುಕೂಲಕರವಾದ ವಾತಾವರಣದ ಅಗತ್ಯವಿತ್ತು. ಆದುದರಿಂದ ಮಾಯಾಪುರದ ಉತ್ಸವವಾದ ಅನಂತರ ಇನ್ನೂ 1 ತಿಂಗಳಲ್ಲಿ ತಾವು ಹವಾಯ್ ದ್ವೀಪಕ್ಕೆ ಹೋಗುವ ಕಾರ್ಯಕ್ರಮವನ್ನು ನಿಯೋಜಿಸಿದರು. ಅಲ್ಲಿ ತಮ್ಮ ಬರವಣಿಗೆಗೆ ಸೂಕ್ತವಾದ ವಾತಾವರಣ ಸಿಕ್ಕಬೇಕೆಂದು ನಿರೀಕ್ಷಿಸಿದರು. ಅವರ ಪ್ರವಾಸಿ ಕಾರ್ಯದರ್ಶಿ ಪುಷ್ಟ ಕೃಷ್ಣಸ್ವಾಮಿಯವರು ಮಾಯಾಪುರದ ಉತ್ಸವ ಮುಗಿಯುತ್ತಿದ್ದಂತೆ ಮುಂದಾಗಿಯೇ ಹವಾಯ್ಗೆ ಪತ್ರ ಬರೆದರು. ಪ್ರಭುಪಾದರು ಬ್ರಹ್ಮಾಂಡದಷ್ಟು ಅನುವಾದ ಮಾಡಬೇಕಿದೆ. ಆದುದರಿಂದ ಹೊರಗೆಲ್ಲೂ ಅವರ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಬೇಡಿ. ಅತಿಥಿಗಳು ಬರುವಂತಿದ್ದಲ್ಲಿ ಪ್ರತಿ ಸಂಜೆ 5ರಿಂದ 6:30 ಬಂದು ಹೋಗಬೇಕೆಂಬ ನಿರ್ಬಂಧ ಹಾಕಿ. ಹಾಗಿದ್ದರೆ ಪ್ರಭುಪಾದರು ಅನುವಾದ ಕಾರ್ಯಕ್ಕೆ ಸ್ವಲ್ಪ ಕಾಲ ಅಲ್ಲಿ ಉಳಿದುಕೊಳ್ಳುವರು. ಪ್ರಭುಪಾದರ ಪ್ರವಾಸದ ಪಟ್ಟಿಯಲ್ಲಿ ಅಮೆರಿಕೆಗೆ ಇನ್ನೊಂದು 1 ನಿಮಿಷ. ಅಮೆರಿಕೆಗೆ ಇನ್ನೊಂದು ಯಾತ್ರೆಯು ಸೇರಿದ್ದುದರಿಂದ ಅವರ ಕಾರ್ಯದರ್ಶಿಗಳು ನವವೃಂದಾವನದ ಕೀರ್ತನಾನಂದ ಸ್ವಾಮಿಗಳಿಗೆ ಮುಂದಾಗಿಯೇ ಇನ್ನೊಂದು ಪತ್ರ ಬರೆದರು. ಪ್ರಭುಪಾದರು ಇನ್ನೂ ಕೆಲವು ಸಂಗತಿಗಳನ್ನು ತಿಳಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಸಂದರ್ಶಕರ ಬಗೆಗೆ ತಾವು ಹೆಚ್ಚು ಆಸ್ಥೆ ವಹಿಸುವುದಿಲ್ಲವೆಂದು ಹೇಳಿದ್ದಾರೆ. ಅರವಿಂದರು ವರ್ಷಕ್ಕೆ 1 ದಿನ ಮಾತ್ರ, ತಮ್ಮ ಹುಟ್ಟಿದ ಹಬ್ಬದ ದಿನ ಮಾತ್ರ ಸಂದರ್ಶನಕ್ಕೆ ಅವಕಾಶ ಕೊಡುತ್ತಿದ್ದರೆಂದು ಪ್ರಭುಪಾದರು ನೆನಪಿಸಿದ್ದಾರೆ. ಸದ್ಯಕ್ಕೆ ಇದು ಸಾಧ್ಯವಿಲ್ಲದ ಸಂಗತಿ ಎಂದು ಪ್ರಭುಪಾದರು ಭಾವಿಸಿದ್ದಾರೆ. ಹಾಗಾದರೆ ಅನುವಾದ ಕಾರ್ಯಕ್ಕೆ ಎಲ್ಲಿಗೆ ಹೋಗ ಬಯಸುತ್ತೀರಿ ಎಂದು ನಾನು ಅವರನ್ನು ಕೇಳಿದೆ. ಅವರು ನವವೃಂದಾವನ ಎಂದಿದ್ದಾರೆ. ಅಲ್ಲಿಗೆ ನ್ಯೂಯಾರ್ಕಿನ ರಥಯಾತ್ರೆ ಮುಗಿದ ಅನಂತರ ಹೋಗುವುದಾಗಿ ಹೇಳಿದರು. ಹವಾಯ್ ಮೇ 3, 1976. ಹಲವಾರು ಭಾರತೀಯ ನಗರಗಳಲ್ಲಿ ಧರ್ಮೋಪದೇಶದ ಅನಂತರ
ಮೆಲ್ಬೋರ್ನ್ ಮೆಲ್ಬರ್ನ್. ಮೆಲ್ಬೋರ್ನ್ ಹ್ಮ್. ಮೆಲ್ಬೋರ್ನ್ ಆಕ್ಲೆಂಡ್ ಮತ್ತು ಪಿಜಿಗಳಲ್ಲಿ ಸುತ್ತಾಡಿದ ಮೇಲೆ ಶ್ರೀಲ ಪ್ರಭುಪಾದರು ಕ್ಲುಪ್ತ ಸಮಯಕ್ಕೆ ಹವಾಯಿಗೆ ಬಂದರು. ಕೂಡಲೇ ಅವರು ಬರವಣಿಗೆಯನ್ನು ಹೆಚ್ಚು ಮಾಡಿದರು. ತಮ್ಮ ಉತ್ತಲೇಖನ ಯಂತ್ರದಲ್ಲಿ ಪ್ರತಿ ರಾತ್ರಿ ಎಷ್ಟು ಅಂಕೆಗಳನ್ನು ಮಾಡಿದ್ದಾರೆ ಎಂಬುದನ್ನು ಶಿಷ್ಯರು ಕುತೂಹಲದಿಂದ ಗುರುತು ಹಾಕಿಕೊಳ್ಳುತ್ತಿದ್ದರು. ಅದು ಅವರ ಪಾಲಿಗೆ ಇಡೀ ಮಾನವ ಕುಲದ ಶ್ರೇಯೋಭಿಲಾಷೆಯ ಅಳತೆಯಂತಾಗಿತ್ತು. ಸಾಮಾನ್ಯವಾಗಿ ಭಾರತದ ಒಂದು ದಿನಕ್ಕೆ 100 ಅಂಕೆಗಳನ್ನು ದಾಟುತ್ತಿರಲಿಲ್ಲ. ಕೆಲವು ದಿನವಂತೂ ಏನೇನೂ ಆಗಿರಲಿಲ್ಲ. ಆದರೆ ಹವಾಯಿನಲ್ಲಿ ಈ ವೇಗವು ದಿನೇ 200-300 ಅಂಕೆಗಳಿಗೆ ಏರಿತು. ವೃಂದಾವನದಿಂದ ಅವರ ಜೊತೆಗೆ ಸೇವಕರಾಗಿ ಬಂದಿದ್ದ ಹರಿ ಶೌರಿ ತಮ್ಮ ದಿನಚರಿಯ ಪುಸ್ತಕದಲ್ಲಿ ಹೀಗೆ ದಾಖಲಿಸಿದ್ದಾರೆ. ಪ್ರಭುಪಾದರು ಈಗ ತೀವ್ರಗತಿಯಲ್ಲಿ ಅನುವಾದ ಕಾರ್ಯ ಮಾಡುತ್ತಿದ್ದಾರೆ. ಅವರು ನಿನ್ನೆ ರಾತ್ರಿ ಮತ್ತೆ 290 ಅಂಕೆಗಳನ್ನು ಮಾಡಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದ. ಗೀತಾ ಅಲ್ಲ, ಅವರಿಲ್ಲ. ಗೀತಾ ಆರ್ ಕೋಡಿಕಲ್ ಓದಿ ಮಾತಾಜಿ. ಪ್ರಭುಪಾದರಿಗೆ ಅನಾರೋಗ್ಯವಾಯಿತು. ಅಲ್ಲಿಂದಲ್ಲ ಮಾತಾಜಿ? ಹೌದು. ಅಲ್ಲ, ಅಲ್ಲಿ ಮೇಲೆ ಹಲವಾರು ಎಕರೆ ತೋಟದ ಜಾಗದಲ್ಲಿ ಹಲವಾರು ಎಕರೆ ತೋಟದ ಜಾಗದಲ್ಲಿ ದೇವಾಲಯವು ಪ್ರಶಾಂತ ಸ್ಥಳದಲ್ಲಿತ್ತು. ಹಿತ್ತಲಿನಲ್ಲಿ ಭಾರಿ ಆಲದ ಮರ, ಮುಂದಿನ ಅಂಗಳದಲ್ಲಿ ಇಸ್ಕಾನಿನ ಬೇರೆ ಯಾವ ಕೇಂದ್ರದಲ್ಲೂ ಕಂಡು ಬರದಷ್ಟು ದೊಡ್ಡ ತುಳಸಿಯವನ. ಭಕ್ತರು ತರಕಾರಿ, ಹೂವು, ಮಾವುಗಳನ್ನು ತಾವೇ ಬೆಳೆದುಕೊಳ್ಳುತ್ತಿದ್ದರು. ತೆಂಗು ಎಷ್ಟು ಸಮೃದ್ಧವಾಗಿತ್ತೆಂದರೆ ಉಚಿತವಾಗಿ ಕೊಡಲಾಗುತ್ತಿತ್ತು. ಆಗಾಗ ಮಳೆ ಹಣಿಯುತ್ತಿದ್ದುದನ್ನು ಬಿಟ್ಟರೆ ಹವಾಮಾನ ಬೆಚ್ಚಗಿನದಾಗಿತ್ತು. ಪ್ರಭುಪಾದರಿಗೆ ಅನಾರೋಗ್ಯವಾಯಿತು. ಹಗಲಿನಲ್ಲಿ 1-2 ಗಂಟೆ, ರಾತ್ರಿಯಲ್ಲಿ 1-1.5 ಗಂಟೆಗಿಂತ ಹೆಚ್ಚು ನಿದ್ರೆ ಬರುತ್ತಿರಲಿಲ್ಲ. ಆದರೆ ಅತೀಂದ್ರಿಯ ಶಕ್ತಿ ಇದ್ದುದರಿಂದ ಅವರು ನಿದ್ರಾ ವೈಫಲ್ಯವನ್ನು ಕ್ರಿಯಾತ್ಮಕ ಬರಹಕ್ಕೆ ಬಳಸಿಕೊಂಡರು. ಬರಹದ ಕಡೆಗೆ ಅಪಾರ ಲಕ್ಷ್ಯವಿದ್ದರು. ದೇವಾಲಯದಲ್ಲಿ ಪ್ರವಚನ ಮಾಡುವುದು, ಬೆಳಗಿನ ಗಾಳಿ ಸವಾರಿ, ಕರಾವಳಿಯ ತೀರದಲ್ಲಿ ಸಂವಾದ ನಡೆಸುವುದು ಮತ್ತು ನಿತ್ಯ ಬರುವ ಪತ್ರಗಳಿಗೆ ಉತ್ತರ ಸಿದ್ಧಪಡಿಸುವುದು, ಈ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು. ಇಷ್ಟಾದರೂ ಹವಾಯಿ, ಬೃಂದಾವನ ಅಥವಾ ಕಲ್ಕತ್ತೆಗಳಂತಿರಲಿಲ್ಲ. ಕಲ್ಕತ್ತೆ, ಬೃಂದಾವನಗಳಲ್ಲಾದರೆ ಹಳೆಯ ಸ್ನೇಹಿತರು, ಹೊಸ ಅಭಿಮಾನಿಗಳು ಬಂದು ಗಂಟೆಗಟ್ಟಲೆ ಕಾಲವನ್ನು ಕಸಿಯುತ್ತಿದ್ದರು. ಇಲ್ಲಾದರೂ ಶಿಕ್ಷಿತ ಸಿಬ್ಬಂದಿಯೊಂದಿಗೆ ಅವರು ಬಹುತೇಕ ಏಕಾಂಗಿ. ಅವರು ಹೊನಲುಲುವಿನಲ್ಲಿ 1 ವಾರ ಇದ್ದರು. ಒಂದು ದಿನ ಬೆಳಿಗ್ಗೆ ವೈಕಿಕಿ ಸಮುದ್ರ ತೀರದಲ್ಲಿ ನಡೆಯುತ್ತಿದ್ದಾಗ 7ನೇ ಸ್ಕಂದದ ಕೊನೆಯ ಸಾರಾಂಶವನ್ನು ಆ ರಾತ್ರಿ ಮುಗಿಸುವ ನಿರೀಕ್ಷೆಯಿಂದಾಗಿ ಘೋಷಿಸಿದರು. ಇದನ್ನು ಕೇಳಿ ಹರಿಶೌರಿಗಳು ಆನಂದೋದ್ಗಾರ ಮಾಡಿದಾಗ ಪ್ರಭುಪಾದರು ಹೇಳಿದರು, ನಾನು ಬಹಳ ಬೇಗ ಮುಗಿಸಬಲ್ಲೆ, ಆದರೆ ನಿಮಗೆಲ್ಲ ಸಂವೇದ್ಯವಾಗುವಂತೆ ನಿರೂಪಿಸಬೇಕಾಗಿದೆ. ಅದನ್ನು ಸಾಮಾನ್ಯ ಜನತೆ ಮುಂದೆ ಇಡಬೇಕಾದರೆ ಎಚ್ಚರಿಕೆಯ ದೀರ್ಘ ಚಿಂತನೆಯ ಕಾವು ಅಗತ್ಯ. ಆ ರಾತ್ರಿ ಸುಮಾರು 9 ಗಂಟೆಯ ವೇಳೆಗೆ ಪ್ರಭುಪಾದರು ಹರಿಶೌರಿಯನ್ನು ಕರೆಸಿ, ಈ ರಾತ್ರಿ ಅಂಗಮರ್ದನ ಚಿಕಿತ್ಸೆ ಬೇಡ ಎಂದರು. ಆ ಸಮಯವನ್ನು 7ನೇ ಸ್ಕಂದ ಸಮಾಪ್ತಿಗಾಗಿ ಬಳಸಿಕೊಳ್ಳುವುದು ಅವರ ಉದ್ದೇಶ. ಬಾಗಿಲು ಮುಚ್ಚಿ ಮೇಜಿನ ಬಳಿಗೆ ಬಂದು ಬೆಳಗಿನ ಜಾವ 5 ಗಂಟೆಯವರೆಗೆ ಬರವಣಿಗೆ ಮುಂದುವರಿಯಿತು. 7ನೇ ಸ್ಕಂದದ ಕೊನೆಯ ಒಂದು ಪರಿಸಮಾಪ್ತಿಯ ಉತ್ತಲೇಖನ ಮಾಡಿಸಿದರು. ಶ್ರೀ ಹರೇ ಚೈತನ್ಯ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ಶ್ರೀ ವಾಸಾದಿ ಗೌರ ಭಕ್ತವೃಂದ ಇವರ ಕೃಪೆಯಿಂದ 1976ನೇ ವರ್ಷ ಮೇ 10ರಂದು ವೈಶಾಖ ಶುಕ್ಲ ದಶಮಿ ಏಕಾದಶಿಯ ದಿನ ಹೊಸ ನವದ್ವೀಪದ ಹೊನಲುಲು ಪಂಚತತ್ವ ದೇವಾಲಯದಲ್ಲಿ ಸಮಾಪ್ತಂ. ಈಗ ನಾವು ಆನಂದದಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನ ಮಾಡಬಹುದು. ಕೂಡಲೇ ಪ್ರಭುಪಾದರು ಅಷ್ಟಮ ಸ್ಕಂದವನ್ನು ಒಂದು ಪ್ರಾರ್ಥನೆಯಿಂದ
ಪ್ರಾರಂಭಿಸಿದರು. ಪ್ರಥಮವಾಗಿ ಗುರು ಮಹಾರಾಜರಾದ ಶ್ರೀಮದ್ ಭಕ್ತಿವೇದ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರ ದಿವ್ಯ ಪಾದಾರವಿಂದಗಳಿಗೆ ನನ್ನ ನಮ್ರ ಭಕ್ತಿಪೂರ್ಣ ಪ್ರಣಾಮಗಳು. 1935ರಲ್ಲಿ ರಾಧಾಕುಂಡದಲ್ಲಿ ಗುರು ಮಹಾರಾಜರು ದೇವಾಲಯ ನಿರ್ಮಾಣಕ್ಕಿಂತ ಗ್ರಂಥ ಪ್ರಕಾಶನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕೆಂದು ಶ್ರೀಲ ಪ್ರಭುಪಾದರಿಗೆ ಒತ್ತಿ ಹೇಳಿದ್ದರು. ಆ ಸೂಚನೆಯನ್ನು ತಾವು ಅನುಸರಿಸಲು 1944ರಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ಆರಂಭಿಸಿದುದಾಗಿಯೂ 1958ರಲ್ಲಿ ಶ್ರೀಮದ್ ಭಾಗವತ ರಚನೆಯನ್ನು ಆರಂಭ ಮಾಡಿದುದಾಗಿಯೂ ತಿಳಿಸಿದರು. ಭಾರತದಲ್ಲಿ ಭಾಗವತದ 3 ಸಂಪುಟಗಳು ಮುಗಿದ ಕೂಡಲೇ 1965ರಲ್ಲಿ ಅವರು ಅಮೆರಿಕೆಗೆ ಹೊರಟಿದ್ದರು. ನನ್ನ ಗುರು ಮಹಾರಾಜರ ಸೂಚನೆಯಂತೆ ನಾನು ಗ್ರಂಥ ಪ್ರಕಾಶನಕ್ಕೆ ಅವಿರತವಾಗಿ ಶ್ರಮಿಸುತ್ತಿದ್ದೇನೆ. ಈಗ 1976ರಲ್ಲಿ ಶ್ರೀಮದ್ ಭಾಗವತದ 7ನೆಯ ಸ್ಕಂದವನ್ನು ಮುಗಿಸಿದ್ದೇನೆ. ದಶಮ ಸ್ಕಂದದ ಸಾರ ಸರ್ವಸ್ವವು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಎಂಬ ಶೀರ್ಷಿಕೆಯಲ್ಲಿ ಈಗಾಗಲೇ ಪ್ರಕಟಗೊಂಡಿದೆ. ಆದರೂ ಅಷ್ಟಮ, ನವಮ, ದಶಮ, ಏಕಾದಶ ಮತ್ತು ದ್ವಾದಶ ಸ್ಕಂದಗಳು ಇನ್ನೂ ಪ್ರಕಟಗೊಳ್ಳಬೇಕಿದೆ. ಆದ್ದರಿಂದ ಈ ಸುಮುಹೂರ್ತದಲ್ಲಿ ಈ ಪವಿತ್ರ ಕಾರ್ಯವನ್ನು ಮುಗಿಸಲು ನನ್ನಲ್ಲಿ ಚೈತನ್ಯ ತುಂಬಲಿ ಎಂದು ಗುರು ಮಹಾರಾಜರಲ್ಲಿ ಮೊರೆ ಹಿಡಿಯುತ್ತಿದ್ದೇನೆ. ನಾನೊಬ್ಬ ದೊಡ್ಡ ವಿದ್ವಾಂಸನೂ ಅಲ್ಲ, ಶ್ರೇಷ್ಠ ಭಕ್ತನೂ ಅಲ್ಲ. ನಾನು ಗುರು ಮಹಾರಾಜರ ಒಬ್ಬ ದೀನ ಸೇವಕ ಅಷ್ಟೇ. ಅಮೆರಿಕದಲ್ಲಿರುವ ಶಿಷ್ಯರ ಸಹಕಾರದೊಡನೆ ಈ ಗ್ರಂಥಗಳನ್ನು ಪ್ರಕಟಿಸಿ ಗುರುವಂದನೆ ಸಲ್ಲಿಸಲು ಪ್ರಯತ್ನಿಸುತ್ತಿದ್ದೇನೆ. ಪುಣ್ಯಕ್ಕೆ ವಿಶ್ವದ ಎಲ್ಲಾ ಭಾಗಗಳ ವಿದ್ವಾಂಸ ಮಹೋದಯರು ಈ ಪ್ರಕಟಣೆಯನ್ನು ಮೆಚ್ಚಿಕೊಂಡಿದ್ದಾರೆ. ಪರಮಪೂಜ್ಯ ಶ್ರೀಮದ್ ಭಕ್ತಿ ಸಿದ್ಧಾಂತ ಠಾಕೂರರ ತೃಪ್ತ್ಯಾರ್ಥವಾಗಿ ನಾವೆಲ್ಲ ಸಹಕರಿಸಿ ಶ್ರೀಮದ್ ಭಾಗವತದ ಇನ್ನೂ ಹೆಚ್ಚಿನ ಸಂಪುಟಗಳನ್ನು ಹೊರತರೋಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಭಾಗವತವನ್ನು ಜನಸಾಮಾನ್ಯರಿಗೂ ವೇದ್ಯವಾಗುವಂತೆ ಬರೆಯುತ್ತಿರುವುದಾಗಿ ಪ್ರಭುಪಾದರು ತಿಳಿಸಿದರು. ಆದರೆ ಭಾಗವತದ ಮೂಲ ಆಶಯಗಳಿಗೆ ಅನುಗುಣವಾಗಿ ಹೊರಗಿನದೆನಿಸುವ ಅಥವಾ ಲಕ್ಷ್ಯವನ್ನು ಬೇರೆಡೆಗೆ ಸೆಳೆಯುವ ಭಾಗಗಳನ್ನು ಕೈಬಿಡುತ್ತಿದ್ದರು. ಶುದ್ಧಾಂಗವಾಗಿ ಶ್ರದ್ಧಾಭಕ್ತಿಗಳ ಕಡೆಗೆ ಓದುಗರ ಗಮನ ಸೆಳೆಯಲು ಸಹಾಯಕವಾಗುವ ಪರಂಪರೆಯ ಆಚಾರ್ಯರ ವ್ಯಾಖ್ಯಾನಗಳನ್ನು ಆರಿಸಿಕೊಳ್ಳುತ್ತಿದ್ದರು. ಶ್ರೀಮದ್ ಭಾಗವತದ ಆದಿಯಲ್ಲಿ ಶ್ರೀಲ ವ್ಯಾಸದೇವರು ಭೋಗಾಸಕ್ತಿಗಳಿಂದ ಉದ್ದೀಪನಗೊಂಡ ಎಲ್ಲ ಧಾರ್ಮಿಕ ರೂಪಗಳನ್ನು ವರ್ಜಿಸಿ ಭಾಗವತವು ಶುದ್ಧ ಭಕ್ತಿ ಸೇವೆಯೊಂದನ್ನೇ ಮುಂದಿಡುತ್ತದೆ ಎಂದು ಹೇಳಿದ್ದಾರೆ. ಆದ್ದರಿಂದ ಶ್ರೀಮದ್ ಭಾಗವತವನ್ನು ವೇದ ವೃಕ್ಷದ ಸತ್ಫಲ ಎಂದು ಕರೆಯಲಾಗಿದೆ. ಹೀಗೆ ಭಾಗವತವು ತಾನೇ ಮುಖ್ಯವಾದ ಆಧ್ಯಾತ್ಮಿಕ ಜ್ಞಾನವಾಗಿದೆ. ಅದರಂತೆಯೇ ಭಾಗವತದ ಅನುವಾದ ವ್ಯಾಖ್ಯಾನ ಸಂದರ್ಭದಲ್ಲಿ ಯಾವ ವಿಕೃತಿ, ಊಹೆ, ಬಳಸುದಾರಿಗಳನ್ನು ಹಿಡಿಯದೆ ಶ್ರೀಲ ಪ್ರಭುಪಾದರು ಮೂಲದ ಆಶಯವನ್ನು ತದ್ವತ್ತಾಗಿ ಹೊರಗೆಡುವ ಅದೇ ಮನೋಧರ್ಮವನ್ನು ತೋರಿದ್ದಾರೆ. ಶ್ರೀಮದ್ ಭಾಗವತವು ಹೇಳುವಂತೆ ಕೃಷ್ಣಸ್ತು ಭಗವಾನ್ ಸ್ವಯಂ, ಶ್ರೀಕೃಷ್ಣ ಸ್ವಯಂ ಭಗವಂತ, ಎಲ್ಲ ಅವತಾರಗಳ ಮೂಲ ಪುರುಷ, ಎಲ್ಲ ಕಾರಣಗಳ ಮೂಲ ಕಾರಣ. ಈ ತೀರ್ಪನ್ನು ಪ್ರಭುಪಾದರು ಪುಟದಲ್ಲೂ ಸಾರಿದ್ದಾರೆ. ಅವರು ಕೃಷ್ಣನಿಗೆ ಅಷ್ಟು ಮಹತ್ವವನ್ನು ಕೊಟ್ಟಿರುವ ಬಗೆಗೆ ಕೆಲವರು ವಿದ್ವಾಂಸರು ಭಿನ್ನಮತ ಹೊಂದಿದ್ದಾರೆ. ಆದರೆ ಅವರು ಕೃಷ್ಣೀಕರಣಗೊಳಿಸುವುದರಲ್ಲಿ ಪ್ರಾಚೀನ ಪರಂಪರೆಯ ಪದ್ಧತಿಯನ್ನೇ ಶಿಸ್ತಿನಿಂದ ಅನುಸರಿಸಿದ್ದಾರೆಯೇ ಹೊರತು ವಿಪರೀತ ಕಲ್ಪನೆಯಿಂದಲ್ಲ. ಪ್ರಭುಪಾದರ ಗ್ರಂಥಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡಿದ ಜಗತ್ತಿನ ಬಹುತೇಕ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರು ಅವರ ಪರಂಪರೆಯ ಶ್ರದ್ಧಾಪೂರ್ಣ ಅಭಿವ್ಯಕ್ತಿಯನ್ನು ತುಂಬಾ ಪ್ರಶಂಸಿಸಿದ್ದಾರೆ. ಸಂಸ್ಕೃತ ಜ್ಞಾನವಿಲ್ಲದವರಿಗೆ ಈ ಗ್ರಂಥಗಳು ಭಾಗವತದ ಸಂದೇಶವನ್ನು ಅದ್ಭುತವಾದ ರೀತಿಯಲ್ಲಿ ತಲುಪಿಸುತ್ತವೆ. ಡಾಕ್ಟರ್ ಅಲಕಾ ಹಜೀಬ್, ಸಂಸ್ಕೃತ ಹಾಗೂ ಭಾರತೀಯ ಅಧ್ಯಯನಗಳ ವಿಭಾಗ, ಹಾರ್ವರ್ಡ್. ಇದು ಆಳವಾಗಿ
ಭಾವಿಸಲ್ಪಟ್ಟ ಅದ್ಭುತವಾಗಿ ಗ್ರಹಿಸಲ್ಪಟ್ಟ ಸುಂದರವಾಗಿ ನಿರೂಪಿತವಾಗಿರುವ ಒಂದು ಕೃತಿ. ಭಗವದ್ಗೀತೆಯ ಈ ಅನುವಾದವನ್ನು ಹೊಗಳಬೇಕೋ, ಇದರ ನಿರೂಪಣಾ ಪದ್ಧತಿಯ ಎದೆಗಾರಿಕೆಯನ್ನು ಹೊಗಳಬೇಕು, ಅಥವಾ ಇದರ ಭಾವನೆಗಳ ಅನಂತ ಫಲವತ್ತತೆಯನ್ನು ಪ್ರಶಂಸಿಸಬೇಕು ನನಗೆ ತಿಳಿಯದಾಗಿದೆ. ಇಂತಹ ಮಹತ್ವದ ಧ್ವನಿ ಶೈಲಿಗಳ ಇನ್ನೊಂದು ಗೀತಾ ವ್ಯಾಖ್ಯಾನವನ್ನು ನಾನು ಕಂಡಿಲ್ಲ. ಆಧುನಿಕ ಮಾನವನ ಬೌದ್ಧಿಕ ಹಾಗೂ ನೈತಿಕ ಜೀವನದಲ್ಲಿ ಇದು ಚಿರಕಾಲ ಮಹತ್ವದ ಸ್ಥಾನವನ್ನು ಪಡೆಯಬಲ್ಲದು. ಡಾಕ್ಟರ್ ಶಾಲಿಗ್ರಾಮ್ ಶುಕ್ಲ ಭಾಷಾ ಶಾಸ್ತ್ರ ಪ್ರಾಧ್ಯಾಪಕರು, ಜಾರ್ಜ್ ಟೌನ್ ವಿಶ್ವವಿದ್ಯಾಲಯ. ಮಾತಾಜಿ ಮೇಲ್ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಾರತೀಯ ಸಾಹಿತ್ಯದಲ್ಲಿ ಪರಿಣತಿಯುಳ್ಳ ವಿದ್ವಾಂಸರಿಗೂ ಕೃಷ್ಣ ಪ್ರಜ್ಞೆಯ ಅನುಯಾಯಿಗಳಿಗೂ ಕೂಡಿಯೇ ಮೂಲ ಗ್ರಂಥವನ್ನು ಆಧುನಿಕ ಇಂಗ್ಲಿಷ್ ಅನುವಾದದೊಂದಿಗೆ ಹೋಲಿಸಿ ನೋಡಿ ಭಕ್ತಿವೇದಾಂತರ ವಿದ್ವತ್ಪೂರ್ಣ ವ್ಯಾಖ್ಯಾನದ ನೆರವಿನಿಂದ ಅದರ ಆಧ್ಯಾತ್ಮಿಕ ಗಹನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಮಹಾಕೃತಿಯೊಂದನ್ನು ಕುರಿತು ಪ್ರಕಟಣೆಯೊಂದು ಮೊದಲ ಬಾರಿಗೆ ನಮಗೆಲ್ಲ ಲಭ್ಯವಾಗಿದೆ. ತಮ್ಮ ಇತರ ಕೃತಿಗಳಂತೆಯೇ ಈ ಕೃತಿಯಲ್ಲಿಯೂ ಶ್ರೀ ಭಕ್ತಿವೇದಾಂತರು ಭಕ್ತನೊಬ್ಬನ ಪ್ರಾಂಜಲ ಶ್ರದ್ಧೆ ಮತ್ತು ಸೌಂದರ್ಯ ಸಂವೇದನೆಗಳನ್ನು ಅಭಿಜಾತ ವಿದ್ವಾಂಸನೊಬ್ಬನ ಭೌತಿಕ ಶಿಸ್ತನ್ನು ಆರೋಗ್ಯಕರವಾಗಿ ಸಂಕಲಿಸಿದ್ದಾರೆ ಎಂಬುದು ಇಲ್ಲಿ ಮಾತಾಜಿ ಎಂಬುದು ಇವರ ಭಾಷ್ಯವನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವ ಯಾವನಿಗಾದರೂ ಅನುಭವಕ್ಕೆ ಬರುತ್ತದೆ. ಯಾವುದೇ ಘಟ್ಟದಲ್ಲಿ ಗ್ರಂಥದ ಉದ್ದಿಷ್ಟ ಅರ್ಥವು ಯಾವುದೇ ವಿಶಿಷ್ಟ ಸಿದ್ಧಾಂತದ ಹೇರಿಕೆಯ ಗ್ರಹಣಕ್ಕೆ ಈಡಾಗುವಂತೆ ಲೇಖಕರು ಪ್ರಯತ್ನಿಸಿಲ್ಲ. ಭಾರತೀಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಸಾಹಿತ್ಯಗಳ ಅಧ್ಯಯನದಲ್ಲಿ ನಿಷ್ಠೆಯುಳ್ಳವರು ವಿದ್ವಾಂಸ, ಭಕ್ತ, ಸಾಮಾನ್ಯ ಓದುಗ ಈ ಮೂರರಲ್ಲಿ ಯಾವುದೇ ಆಸಕ್ತಿಯಿಂದ ಪ್ರಚೋದಿತರಾಗಲಿ ಅಂತಹವರಿಗೆ ಅದ್ಭುತ ಪರಿಶ್ರಮದ ಫಲವಾಗಿ ಮೂಡಿ ಬಂದಿರುವ ಈ ಸಂಪುಟಗಳು ಸ್ವಾಗತಾರ್ಹ ಸೇರ್ಪಡೆಗಳೇ ಆಗಿವೆ. ಡಾಕ್ಟರ್ ಜೆ ಬ್ರೂಸ್ ಲಾಂಗ್, ಏಷ್ಯನ್ ಅಧ್ಯಯನಗಳ ವಿಭಾಗ, ಕಾರ್ನೆಲ್ ವಿಶ್ವವಿದ್ಯಾಲಯ. ಎಸಿ ಭಕ್ತಿ ಸಿದ್ಧಾಂತ ಸ್ವಾಮಿಗಳು ಅನುವಾದಿಸಿರುವ ಈ ಪ್ರಕಟಣೆಯು ಅತ್ಯದ್ಭುತವಾಗಿದೆ. ಲೇಖಕರಿಗೆ ಇರುವ ಪ್ರಚಂಡ ವಿಷಯ ಜ್ಞಾನಕ್ಕೆ ಲೀಲಾಜಾಲವಾಗಿ ಸಾಕ್ಷಿ ಒದಗಿಸುವ ರೀತಿಯಲ್ಲಿ ಈ ಗ್ರಂಥವು ಮೂಲ ಸಂಸ್ಕೃತ, ಬಂಗಾಳಿ ಶ್ಲೋಕಗಳನ್ನು ಅವುಗಳ ಇಂಗ್ಲಿಷ್ ಲಿಪ್ಯಂತರ, ಶಬ್ದಾರ್ಥ, ಅನುವಾದ ಮತ್ತು ವಿಸ್ತಾರವಾದ ಭಾವಾರ್ಥಗಳನ್ನು ಒಳಗೊಂಡಿದೆ. ಡಾಕ್ಟರ್ OBL ಕಪೂರ್, ಎಮಿರಿಟಸ್ ಅಧ್ಯಕ್ಷ ಮತ್ತು ಪ್ರಾಧ್ಯಾಪಕ, ತತ್ವಶಾಸ್ತ್ರ ವಿಭಾಗ, ಸರ್ಕಾರಿ ಸ್ನಾತಕೋತ್ತರ ಕಾಲೇಜು, ಜ್ಞಾನಪುರ್, ಭಾರತ. ವೈದಿಕ ಸಾಹಿತ್ಯವು ಅನೇಕ ಬಗೆಯ ಧರ್ಮ ಮಾರ್ಗಗಳನ್ನು, ಯೋಗ ಮಾರ್ಗಗಳನ್ನು ಪ್ರಸ್ತಾವಿಸುತ್ತದೆ. ಅನುವಾದಕಾರನು ವೇದದ ಶೃಂಗ ತೀರ್ಮಾನವನ್ನು ಅವಗತ ಮಾಡಿಕೊಳ್ಳದೆ ಹೋದರೆ ಅವನು ಸುಲಭವಾಗಿ ಭಾಗವತದ ಮಹತ್ವದ ಸಂದೇಶದಿಂದ ವಂಚಿತನಾಗುತ್ತಾನೆ. ನಿರಾಕಾರವಾದಿ ವ್ಯಾಖ್ಯಾನಕಾರರು ಜೀವಾತ್ಮನು ಎಲ್ಲ ರೀತಿಗಳಲ್ಲೂ ಪರಮಾತ್ಮನೊಂದಿಗೆ ಅದ್ವೈತವಾದದ್ದು ಎಂಬ ತರ್ಕವನ್ನು ಭಾಗವತದ ಮೂಲ ಆಶಯಕ್ಕೆ ಇದು ಭಂಗ ತರುವಂತದ್ದಾಗಿದ್ದರೂ ಎತ್ತಿ ಹಿಡಿಯಲು ಭಾಗವತವನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ವೈದಿಕ ಸಾಹಿತ್ಯದ ವ್ಯಾಖ್ಯಾನಕಾರರಾಗಿ ಶ್ರೀಲ ಪ್ರಭುಪಾದರು ಪತಿತ ಪಾವನರೆಂದು ಪ್ರಕೀರ್ತಿತರಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಶಿಷ್ಯ ಪರಂಪರೆಯಲ್ಲಿ ಬಂದವರಾಗಿರುವುದರಿಂದ ವೈಷ್ಣವ ವಿದ್ವಾಂಸರ ವರ್ಗದಲ್ಲೇ ವಿಶಿಷ್ಟವಾಗಿ ಸ್ಮರಿಸಬೇಕಾದ ವ್ಯಕ್ತಿಯಾಗಿದ್ದಾರೆ.
ಚೈತನ್ಯ ಮಹಾಪ್ರಭುಗಳ ಅನುಯಾಯಿಯಾಗಿ ದತ್ತಾಧಿಕಾರದ ಪ್ರತಿನಿಧಿಯಾಗಿರುವ ಶ್ರೀಲ ಪ್ರಭುಪಾದರು ಪತಿತಾತ್ಮರ ಉದ್ಧಾರದ ಪರಂಪರೆಯನ್ನು ಶ್ರದ್ಧೆಯಿಂದ ಪರಿಶುದ್ಧವಾಗಿ ಉಳಿಸಿಕೊಂಡು ಬಂದು ಪತಿತರನ್ನು ಮತ್ತೆ ತಮ್ಮ ಕೃಷ್ಣ ಪ್ರಜ್ಞೆಯ ನೆಲೆಗೆ ಒಯ್ಯುವ ಕಾರ್ಯವನ್ನು ಮಾಡಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಒಂದು ನಿಮಿಷ. ಮಂಜುಳಾ ದೇವಿ ಮಾತಾಜಿ ನೆಕ್ಸ್ಟ್ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಹಾ. ಕನ್ನಡಕ್ಕೆ ಹಾಕ್ತಾ ಇದ್ದೀನಿ. ಪ್ರಭುಪಾದರು ಭಾಗವತದ ಸಂದೇಶವು ಜನರಿಗೆ ಲಭ್ಯವಾಗುವಂತೆ ಮಾಡಿದರು ಎಂದರೆ ಅದನ್ನು ಸರಳೀಕರಿಸಿಬಿಟ್ಟರು ಎಂದರ್ಥವಲ್ಲ. ಓದುಗರು ಕೂಡಲೇ ಮಾಯಾ ಜಗತ್ತನ್ನು ಪರಿತ್ಯಜಿಸಿ ಕೃಷ್ಣ ಪ್ರಜ್ಞೆಯ ಶಾಶ್ವತ ಮುಕ್ತಿಯನ್ನು ಪಡೆದುಕೊಳ್ಳುವಂತೆ ಮಾಡಿದರು ಎಂಬುದು ಅದರ ಇಂಗಿತ. ಈ ಆಧ್ಯಾತ್ಮಿಕ ಸತ್ಯವು ಯೋಗಾಭ್ಯಾಸಿಗಳಿಗೂ ಮತ್ತು ಸಂಸ್ಕೃತದಲ್ಲಿ ಪರಿಣಿತರಾಗಿದ್ದ ಬ್ರಾಹ್ಮಣರಂತವರಿಗೂ ದುರ್ಲಭವಾಗಿ ಕಣ್ಮರೆಯಾಗಿದ್ದ ಸಂದರ್ಭದಲ್ಲಿ ಅದು ಸಾಮಾನ್ಯ ಓದುಗರಿಗೆ ಕೂಡ ಅವಗತವಾಗುವಂತೆ ಶ್ರೀಲ ಪ್ರಭುಪಾದರು ಪ್ರಯತ್ನಿಸಿದ್ದರು. ಅದನ್ನು ಪ್ರಭುಪಾದರು ಹಳೆ ಮದ್ಯ ಹೊಸ ಬಾಟ್ಲಿಯಲ್ಲಿ ಎನ್ನುತ್ತಿದ್ದರು. ನಿರಾಕಾರವಾದಿಗಳ ವಿರುದ್ಧ ವೈಷ್ಣವವಾದವನ್ನು ಮಂಡಿಸಿದವರೆಂದರೆ ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು. ಅದನ್ನೇ ಮುಂದೆ ಚೈತನ್ಯ ಮಹಾಪ್ರಭುಗಳು ಅಚಿಂತ್ಯ ಭೇದ ತತ್ವ ಎಂಬ ಸಾರ ರೂಪಕ್ಕಿಳಿಸಿದರು. ಈ ನಿತ್ಯ ಸತ್ಯಗಳನ್ನು ಯುಗದಲ್ಲೂ ಜನರ ಮುಂದಿಡಲೇಬೇಕಾಗಿತ್ತು. ಆದರೆ ಈ ಬಗೆಗೆ ನಿರಾಕಾರವಾದಿಗಳಿಗೂ ವೈಷ್ಣವರಿಗೂ ನಡೆಯುತ್ತಿದ್ದ ಚರ್ಚೆಗೆ ಖಚಿತ ಪ್ರಮಾಣ ಎಂದರೆ ವೈದಿಕ ಗ್ರಂಥಗಳೇ. ಈಗಿನ ಸಮಾಜ ಎಷ್ಟು ಅಧೋಸ್ಥಿತಿಗಿಳಿದಿದೆ ಎಂದರೆ ಈಗ ಯಾರೂ ವೇದವನ್ನು ಪ್ರಮಾಣವಾಗಿಟ್ಟುಕೊಂಡು ಬೋಧಿಸುವಂತಿಲ್ಲ. ಏಕೆಂದರೆ ಯಾರೂ ಅದನ್ನು ಪ್ರಮಾಣ ಎಂದು ಒಪ್ಪುವುದಿಲ್ಲ. ಆದ್ದರಿಂದ ಶ್ರೀಲ ಪ್ರಭುಪಾದರು ಬರವಣಿಗೆಯಲ್ಲಿ ಜೀವನವು ಮತ್ತೆ ಒಂಚೂರು ಮೇಲೆ ಮಾಡಬೇಕು. ಮಾಡ್ತೇನೆ. ಬರವಣಿಗೆಯಲ್ಲಿ ಜೀವನವು ಆಕಸ್ಮಿಕವಾಗಿ ಉತ್ಪತ್ತಿ ಹೊಂದಿತು ಎಂಬ ವಾದ, ಡಾರ್ವಿನ್ನನ ವಿಕಾಸವಾದ ಮತ್ತು ರಾಸಾಯನಿಕ ವಿಕಾಸವಾದ ಇಂಥವುಗಳನ್ನು ಚರ್ಚಿಸಿದ್ದಾರೆ. ಪ್ರಬಲವಾದ ತರ್ಕದಿಂದ ಅವರು ಆ ವಾದಗಳನ್ನೆಲ್ಲ ಮಣ್ಣುಗೂಡಿಸಿ ಜೀವವು ಜೀವದಿಂದಲೇ ಹುಟ್ಟುತ್ತದೆ, ಮೃತ ಜಡವಸ್ತುವಿನಿಂದ ಅಲ್ಲ ಎಂದು ಸ್ಪಷ್ಟಪಡಿಸಿದರು. ಪ್ರಭುಪಾದರು ತಮ್ಮ ಪ್ರಥಮ ಗ್ರಂಥಗಳಲ್ಲೊಂದಾದ ಇತರ ಗ್ರಹಗಳಿಗೆ ಪ್ರಯಾಣ ಎಂಬ ಗ್ರಂಥವನ್ನು ಜಗತ್ತಿನ ವಿಜ್ಞಾನಿಗಳಿಗೆ ಅರ್ಪಿಸಿದ್ದರು ಮತ್ತು ಅದರಲ್ಲಿ ಉದ್ಧರಿಸಲಾಗಿರುವ ಭಗವದ್ಗೀತೆಯ ಶ್ಲೋಕವನ್ನು ವಸ್ತು ಅವಸ್ತು ಎಂಬ ವಿಜ್ಞಾನ ಸೂತ್ರಕ್ಕೆ ಹೊಂದಿಸಿಯೂ ಇದ್ದರು. ವೇದದ ತೀರ್ಪನ್ನು ನಿರ್ಣಾಯಕವಾಗಿ ಹೇಳಲು ಅವರು ಶಾಸ್ತ್ರ ಮತ್ತು ತರ್ಕ ಎರಡನ್ನೂ ಕುಶಲತೆಯಿಂದ ಬಳಸಿಕೊಂಡಿದ್ದರು. ಕಲಿಯುಗದಲ್ಲಿ ಭಾರತ ಹಾಗೂ ವಿದೇಶಗಳಲ್ಲಿ ಪಾತಕದ ಉಬ್ಬರದ ಅಲೆಗಳಂತೆ ಕಾಣಿಸಿಕೊಂಡಿದ್ದ ಕಪಟ ಯೋಗಿಗಳ, ಸೋಗಿನ ಗುರುಗಳ ಮತ್ತು ವಂಚಕ ಅವತಾರಿಗಳ ಸುಳ್ಳು ಬೋಧನೆಯ ವಿರುದ್ಧವೂ ಅವರು ಬರೆದರು. ಅವರು ಆಧುನಿಕ ರಾಜಕೀಯ ಸಂಸ್ಥೆಗಳನ್ನು ಟೀಕಿಸಿದ್ದರು. ರಾಜಶಾಹಿ ಏಕೆ ಬಿತ್ತು, ಪ್ರಜಾಪ್ರಭುತ್ವ ಕೂಡ ಹೇಗೆ ಸೋಲುತ್ತಿದೆ, ಸರ್ವಾಧಿಕಾರವು ಪ್ರಜೆಗಳನ್ನು ಹೇಗೆ ಹಿಂಡಿ ಹಿಪ್ಪೆ ಮಾಡುತ್ತಿದೆ, ಸರ್ಕಾರದ ತೆರಿಗೆ ನೀತಿಯು ಎಷ್ಟು ಕಳಂಕಿತವಾಗಿದೆ, ಸರ್ಕಾರವು ಸರಳ ಗ್ರಾಮೀಣ ಜೀವನ ನಡೆಸುತ್ತಿದ್ದವರನ್ನು ಕಾರ್ಖಾನೆಗಳಲ್ಲಿ ಕೂಲಿಕಾರರಾಗಿ ದುಡಿಸಲು ನಗರಗಳಿಗೆ ಹೇಗೆ ಕರೆತರುತ್ತಿದೆ, ಇಂತಹ ವಿವರಗಳನ್ನೆಲ್ಲ ಧರ್ಮಗ್ರಂಥಗಳ ಬೆಳಕಿನಲ್ಲಿ ನೋಡಿದ್ದಾರೆ. ಪ್ರವಾಸ ಹರೇ ಕಾಲದಲ್ಲಿ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಸ್ ಜಯಶ್ರೀ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಪ್ರವಾಸ ಕಾಲದಲ್ಲಿ ಶ್ರೀಲಾ ಪ್ರಭುಪಾದರು ಮಾನವ ಸಮಾಜದ ಅವನತಿಯು ಹೆಚ್ಚುತ್ತಿರುವುದನ್ನು ಗಮನಿಸುತ್ತಿದ್ದರು. ಲೈಂಗಿಕ ಸ್ವಚ್ಛತೆಯಂತೆ ಮಾದಕತೆಯ ಅತ್ಯಾಧುನಿಕ ಬಗೆಯ ಗೀಳುಗಳು, ಪ್ರಾಣಿ ಹತ್ಯೆ ಮತ್ತು ಮಾಂಸ ಭಕ್ಷಣದ ಹೀನಾಯ ಅಪರಾಧಗಳು, ಭಗವದ್ಗೀತೆಯ ಒಂದು ಸಾರಾಂಶದಲ್ಲಿ ಪರಮಾಣುವಿನಿಂದಾಗುವ ಸರ್ವನಾಶದ ಬಗೆಗೆ ವಿಶೇಷ ಗಮನವನ್ನು ಸೆಳೆದಿದ್ದರು.
ಅಂತಹವರನ್ನು ಜಗತ್ತಿನ ವೈರಿಗಳು ಎಂದು ಕರೆಯಬೇಕು, ಏಕೆಂದರೆ ಅವರು ಎಲ್ಲರಿಗೂ ವಿನಾಶವನ್ನು ತರುವ ಏನನ್ನಾದರೂ ಸೃಷ್ಟಿಸುತ್ತಾರೆ ಅಥವಾ ಹಿಡಿಯುತ್ತಾರೆ. ವಾಸ್ತವವಾಗಿ ಈ ಶ್ಲೋಕವು ಅಪರೋಕ್ಷವಾಗಿ ಪರಮಾಣು ಶಾಸ್ತ್ರಗಳ ಸಂಶೋಧನೆಯನ್ನು ಕುರಿತು ಇದರ ಬಗ್ಗೆ ಜಗತ್ತು ಇದ್ದು ತುಂಬಾ ಅಭಿಮಾನ ಪಡುತ್ತಿದೆ. ಮುಂದಾಲೋಚನೆ ಮಾಡದೆ ಈಗ ಯಾವುದೇ ಗಳಿಗೆಯಲ್ಲಿ ಯುದ್ಧ ನಡೆಯಬಹುದು. ಈ ಅಣು ನಿರ್ದೈತ ಭಾವನೆಯಿಂದಾಗಿ ಅಂತಹ ಶಸ್ತ್ರಾಸ್ತ್ರಗಳು ಸಮಾಜದಲ್ಲಿ ಹುಟ್ಟುಕೊಳ್ಳುತ್ತಿದೆ. ಅವು ಖಂಡಿತ ಜಗತ್ತಿನ ನೆಮ್ಮದಿ ಪ್ರಗತಿಗಳಿಗಾಗಿ ಅಲ್ಲ. ಪ್ರಭುಪಾದರ ಟೀಕೆಗಳು ನೈಜ ಆಚಾರ್ಯನಿಗೆ ತಕ್ಕ ರೀತಿಯಲ್ಲಿ ಉಗ್ರವಾಗಿಯೂ ಅಧಿಕಾರಯುತವಾಗಿಯೂ ಇರುತ್ತಿದ್ದವು. ಯಾವುದೇ ಐತಿಹಾಸಿಕ ಉಲ್ಲೇಖನಗಳನ್ನು ಹೆಕ್ಕಿ ಮಾತನಾಡುವ ಪುಸ್ತಕಗಳು ಪುಕ್ಕಳು ವಿದ್ವಾಂಸರಲ್ಲ. ಆದರೂ ಅವರು ಬರವಣಿಗೆಯ ಒಂದು ಎಳೆ ದಿನ ಪ್ರಾರ್ಥನೆಯ ಒಂದು ಎಳೆ ಹೃದಯಕ್ಕೆ ತಾಕುವಂತಹದ್ದಾಗಿತ್ತು. ಶ್ರೀಕೃಷ್ಣ ದಾಸನಾಗಿ ಅವರು ಪ್ರತಿಯೊಂದು ಜೀವವು ತನ್ನ ಮೌಲಿಕ ಸಹಜ ಸ್ವರೂಪದ ಅನುಹತೆ ಆನಂದ ಮತ್ತು ಜ್ಞಾನದ ಲೋಕಕ್ಕೆ ಹಿಂದಿರುಗಲಿ ಎಂಬ ದೃಷ್ಟಿಯಿಂದ ದಯವಿಟ್ಟು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿ ಎಂದು ಪ್ರಾಂಜಲವಾಗಿ ಕೇಳಿಕೊಳ್ಳುತ್ತಿದ್ದರು. ಪ್ರಭುಪಾದರು ತಮ್ಮ ಗ್ರಂಥವನ್ನು ಅನುಷ್ಠಾನ ಯೋಗ್ಯವಾಗಿ ರೂಪಿಸುತ್ತಿದ್ದರು. ಒಬ್ಬ ಪಠ್ಯಜ್ಞಾನಿಯು ಪಠ್ಯಜ್ಞಾನಿಯ ಚಿಂತನಾ ದೀಪ್ತಿ ಮತ್ತು ಒಬ್ಬ ಲೋಕಾತೀತ ಸಮಾಜವಾದಿ ಹಾಗೂ ರಾಜ್ಯ ಸುಧಾರಕನ ಲೋಕಾನ್ವಯ ಶಕ್ತಿ, ಇವೆರಡನ್ನು ಪ್ರಭುಪಾದರು ಹದವಾಗಿ ಬೆರೆಸಿದರು. ಭಗವದ್ಗೀತೆಯ ಇಂಗ್ಲಿಷ್ ವ್ಯಾಖ್ಯಾನಗಳು ಎಷ್ಟೋ ವಿದ್ವಾಂಸರು ಈಗಾಗಲೇ ಸಾದರಪಡಿಸಿ ಆಗಿತ್ತು. ಆದರೆ ಅವುಗಳನ್ನೊಂದಿದ ಒಬ್ಬನೇ ಓದುಗ ಕೂಡ ಕೃಷ್ಣ ಭಕ್ತನಾಗಿಲ್ಲ. ಪ್ರಭುಪಾದರ ಭಗವದ್ಗೀತೆಯ ನೈಜ ಅನುವಾದವು ಸಾವಿರಾರು ಭಕ್ತರನ್ನು ಸೃಷ್ಟಿಸಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೇನೆ, ಹಾಕೊಳ್ಳಿ ಎಲ್ಲರೂ. ಇವತ್ತು ಅಧ್ಯಾಯ 6 ಹೇಳವ ಮತ್ತು ಕುರುಡ. ಅಲ್ಲಿ 1975 ಬೇಸಿಗೆಯಲ್ಲಿ ಆ BBTಯ ಮುದ್ರಣಾಲಯಕ್ಕೆ ಶೀಲ ಪ್ರಭುಪಾದರಿಗೂ ಮ್ಯಾರಥಾನ್ ಸ್ಪರ್ಧೆ ಆರಂಭವಾದುದರಿಂದ ಈ ಮುದ್ರಣಾಲಯವು ಅದು ಪ್ರಭುಪಾದರ ಬರವಣಿಗೆಯ ವೇಗದ ಒಂದಿಗೆ ಸಮವಾಗಿ ಹೆಜ್ಜೆ ಹಾಕಿಕೊಂಡೇ ಹೋಯಿತು. ಪ್ರಭುಪಾದರು ಮತ್ತು ಮುದ್ರಣಾಲಯ ಮತ್ತು ಪುಸ್ತಕ ಮಾರಾಟಗಾರರ ನಡುವೆ ಒಂದು ಮಧುರವಾದ ಲೋಕೋತ್ತರ ಸ್ಪರ್ಧೆ ಅಲ್ಲಿ ಬೆಳೆದು ಬರ್ತದೆ. 1975 ನವೆಂಬರ್ನಲ್ಲಿ ಪ್ರಭುಪಾದರು ಒಂದು ಪ್ರಮುಖ ಮಾರಾಟಗಾರರಿಗೆ ಒಂದು ಕಾಗದ ಬರೀತಾರೆ. ನಾನು ಅನುವಾದಿಸುತ್ತಿರುವ ವೇಗದಲ್ಲೇ ಮುದ್ರಿಸುವುದಾಗಿ BBT ಮುದ್ರಣಾಲಯ ಹೇಳಿದೆ. ಪ್ರಕಾಶನದ ವೇಗದಲ್ಲಿ ಮಾರಾಟ ಮಾಡುವುದಾಗಿ ನೀವು ಹೇಳ್ತೀರಾ. ಅದು ಒಳ್ಳೆಯ ಸ್ಪರ್ಧೆ, ಆದರೆ ಅನುವಾದ ಕಾರ್ಯದ ವೇಗದಲ್ಲಿ ನಾನೇ ನಿಮ್ಮಿಬ್ಬರಿಗಿಂತ ಮುಂದೆ ಇದ್ದೇನೆ. ಅವರು ನನಗೆ ಶ್ರೀಮದ್ ಭಾಗವತದ 6ನೇ ಸ್ಕಂದವನ್ನು ಕೊಡಬೇಕಾಗಿದೆ. ನಾನು ಈಗಾಗಲೇ 7ನೇ ಸ್ಕಂದವನ್ನು ಬರೆಯುತ್ತಾ ಇದ್ದೇನೆ ಅಂತೇಳಿ. ಆದರೆ ಈಚಿನ ತಿಂಗಳುಗಳಲ್ಲಿ ಹೆಚ್ಚಾಗಿ ಆಡಳಿತ ನಿರ್ವಹಣೆಯಲ್ಲಿ ನಾನು ಸಿಕ್ಕಿಕೊಂಡಿದ್ದೇನೆ. ಸಾಹಿತ್ಯಿಕ ಕೃಷಿ ಅದು ಮಂದಗತಿಯಲ್ಲಿ ಆಗ್ತಿತ್ತು. ಮುಂಬಯಿಯ ಕಟ್ಟಡದ ನೇರ ಉಸ್ತುವಾರಿ ಬೃಂದಾವನದಲ್ಲಿ ತಿಂಗಳಿಡೀ ವ್ಯವಸ್ಥಾ ಕಾರ್ಯಕ್ರಮದಲ್ಲಿ ನಾನು ನಿರತನಾಗಿದ್ದೇನೆ. ಇಸ್ಕಾನ್ನ ಒಂದು ಪ್ರಬಲ ಛಿದ್ರವನ್ನು ಸರಿಪಡಿಸಲು ಹೆಣಗಿದ್ದು ಇಂತಹ ಚಟುವಟಿಕೆಗಳು ಬರವಣಿಗೆಗೆ ಮಾರಕ ಅಂತ ಹೇಳ್ತಾರೆ. ಮಾಯಾಪುರದಲ್ಲಿ ಭಕ್ತರು ಬಾಗಿಲುಗಳನ್ನು ಅಪ್ಪಳಿಸುವುದನ್ನು ತಪ್ಪಿಸಲಿಕ್ಕೋಸ್ಕರ ವಿಫಲಗೊಂಡಾಗ ಶ್ರೀಲ ಪ್ರಭುಪಾದರು ಈ ಹೃದಯ ವಿದ್ರಾಹಕ ಧ್ವನಿಯದಲ್ಲಿ ತಮ್ಮ
ಧನ್ಯಸ್ಥ ಅನುವಾದಕ್ಕೆ ಅವರು ಅಡ್ಡಿಯಾಗ್ತಿದೆ ಎಂದು ಉಗ್ರವಾಗಿ ಅಲ್ಲಿ ದೂರ್ತಾರೆ. ಕೆಲವು ಸಲ ಅವರಿಗೆ ಬರಹ ರೂಪಕ್ಕೆ ಕೂಡ ಇಳಿಯುವ ಮುನ್ನ ತಾವು ಒಂದು ಭಾವಾರ್ಥ ಕುರಿತು 2-3 ದಿನ ಚಿಂತನೆ ನಡೆಸುವುದು ಕೂಡ ಆಗಿದೆ ಅಂತ ಹೇಳ್ತಾರೆ ಅಲ್ಲಿ. ನಿಜವಾಗಿ ಶೀಲ ಪ್ರಭುಪಾದರ ಬರವಣಿಗೆಯ ಬಗೆಗೆ ಹೇಳಬೇಕೆಂದ್ರೆ ಅನುವಾದ ಎಂಬ ಶಬ್ದ ಅಪೂರ್ಣವಾದದ್ದು. ಅನುವಾದವು ಪದ್ಯ ಮತ್ತು ಸಾಮಾನ್ಯ ಅರ್ಥಗಳಿಗಷ್ಟೇ ಅದು ಸೀಮಿತ ಆಗಿದೆ. ಆದರೆ ಅವರ ಧ್ಯಾನದ ತಿರುವುಗಳು ಅವು ಭಾವಪರವಶತೆ ಅಲ್ಲಿ ಅಂತ ಹೇಳಿ ಪ್ರಭುಪಾದರು ಅದ್ರಿಂದಲೇ ಉಲ್ಲೇಖಿಸಿದ್ದಾರೆ. ಭಾವಪರವಶತೆಗೆ ಒಳಗಾಗಿ ಅವರು ಎಲ್ಲವನ್ನು ಬರೀತಿದ್ರು. ಭಕ್ತಿ ವೇದಾಂತ ಭಾವಾರ್ಥಗಳು ಆಗಿದ್ದವುದು. ಭಾವಾರ್ಥ ಬರೀಬೇಕಾದ್ರೆ ಹಾಗೂ ಶ್ಲೋಕಗಳ ಅನುವಾದ ಸಮರ್ಪಕ ನಿರ್ವಹಣೆ ಆಗ್ಬೇಕಾದ್ರೆ ಇಡೀ ದಿವಸ ಅವರು ಆ ಬಗೆಗೆ ಚಿಂತನೆ ಮಾಡ್ಬೇಕು ಅವರು. ಮತ್ತೆ ಅದನ್ನು ಬಿಟ್ಟು ರಾತ್ರಿ 1 ಗಂಟೆ ಹೊತ್ತಿನಲ್ಲಿ ಅವರು ಉತ್ತಲೇಖನ ಯಂತ್ರವನ್ನು ತಿರುಗಿಸಿ ಬಿಟ್ರೆ ಆಗ್ತಿರ್ಲಿಲ್ಲ. ಪಶ್ಚಿಮದ ಓದುಗರಿಗೆ ಗ್ರಾಹ್ಯವಾಗುವ ರೀತಿಯಲ್ಲಿ ತುಂಬಾ ಗಂಭೀರ ಸಂಕೀರ್ತನೆ ಕೂಡ ಆದ ವೈದಿಕ ಜ್ಞಾನವನ್ನು ಅವರು ಆಧುನಿಕ ಈ ಪರಿಸರಕ್ಕೆ ಅನುವಾದಿಸಬೇಕಾಗಿತ್ತು. ಅವರು ಶ್ರಮದಾಯಕವಾದ ಕೆಲಸ ಮಾಡ್ತಾ ಇದ್ರು. ಭಾಗವತದ ಆ ಬರವಣಿಗೆಯ ಮೂಲಕ ವಿಶ್ವದ ಜನತೆಗೆ ಪ್ರಭಾವಶಾಲಿಯಾಗಿ ಹೇಳ್ಬೇಕಾದ್ರೆ ಶೀಲ ಪ್ರಭುಪಾದರಿಗೆ ಅನುಕೂಲಕರವಾದ ವಾತಾವರಣ ಬೇಕಿತ್ತು. ಆದ್ರೆ ಮಾಯಾಪುರದ ಉತ್ಸವದ ಅನಂತರ ಇನ್ನೂ 1 ತಿಂಗಳಲ್ಲಿ ತಾವು ಹವಾಯಿ ದ್ವೀಪಕ್ಕೆ ಹೋಗುವ ಕಾರ್ಯಕ್ರಮವನ್ನು ಅವರು ನಿಯೋಜಿಸಿದರು. ಇನ್ನು ಬರವಣಿಗೆಗೆ ಸೂಕ್ತವಾದ ವಾತಾವರಣ ಸಿಕ್ಕಬೇಕು ಅಂತೇಳಿ ಅವರು ನಿರೀಕ್ಷೆ ಇತ್ತು ಅವರಿಗೆ. ಅವರ ಪ್ರವಾಸಿ ಕಾರ್ಯದರ್ಶಿ ಪುಷ್ಟ ಕೃಷ್ಣಸ್ವಾಮಿಯವರು ಮಾಯಾಪುರದ ಉತ್ಸಾಹ ಮುಗಿಯುತ್ತಿದ್ದಂತೆ ಮುಂದಾಗಿ ಹವಾಯಿಗೆ ಪತ್ರ ಬರೀತಾರೆ. ಪ್ರಭುಪಾದರು ಬ್ರಹ್ಮಾಂಡದಷ್ಟು ಅನುವಾದ ಮಾಡ್ಲಿಕ್ಕೆ ಇದೆ, ಆದುದರಿಂದ ಹೊರಗೆಲ್ಲೂ ಅವರ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಬೇಡಿ. ಅತಿಥಿಗಳು ಬರುವಂತದ್ದಿದ್ದಲ್ಲಿ ಪ್ರತಿ ಸಂಜೆ 5ರಿಂದ 6 ಒಳಗೆ ಬಂದು ಹೋಗ್ಬೇಕು ಅಂತ ಹೇಳಿ ನಿರ್ಬಂಧ ಹಾಕಿ, ಹಾಗಿದ್ರೆ ಪ್ರಭುಪಾದರ ಅನುವಾದ ಕಾರ್ಯಕ್ಕೆ ಸ್ವಲ್ಪ ಕಾಲ ಅಲ್ಲಿ ಉಳಿದುಕೊಳ್ಳುವರು ಅಂತೇಳಿ. ಪ್ರಭುಪಾದರು ಆ ಪ್ರವಾಸದ ಪಟ್ಟಿಯಲ್ಲಿ ಅಮೆರಿಕಕ್ಕೆ ಇನ್ನೊಂದು ಯಾತ್ರೆಯು ಸೇರಿದ್ದರಿಂದ ಅವರ ಕಾರ್ಯದರ್ಶಿಗಳು ನವವೃಂದಾವನದ ಕೀರ್ತನಾನಂದ ಸ್ವಾಮಿಗಳಿಗೆ ಮುಂದಾಗಿಯೇ ಇನ್ನೊಂದು ಪತ್ರ ಬರೀತಾರೆ. ಪ್ರಭುಪಾದರು ಇನ್ನು ಕೆಲವು ಸಂಗತಿಗಳನ್ನು ತಿಳಿಸಿದ್ದಾರೆ. ಮುಂದಿನ ದಿನಮಾನದಲ್ಲಿ ಸಂದರ್ಶಕರ ಬಗೆಗೆ ತಾವು ಹೆಚ್ಚು ಅಸ್ಥೆ ವಹಿಸುವುದಿಲ್ಲವೆಂದು ಹೇಳ್ತಾರೆ. ಅರವಿಂದರು ವರ್ಷಕ್ಕೆ 1 ದಿನ ಮಾತ್ರ, ತಮ್ಮ ಹುಟ್ಟಿದ ಹಬ್ಬದ ದಿನ ಮಾತ್ರ ಸಂದರ್ಶನಕ್ಕೆ ಅವಕಾಶ ಕೊಡ್ತಿದ್ರು ಎಂದು ಪ್ರಭುಪಾದರು ನೆನಪಿಸಿದ್ದಾರೆ. ಸದ್ಯಕ್ಕೆ ಇದು ಸಾಧ್ಯವಿಲ್ಲದ ಸಂಗತಿ ಎಂದು ಪ್ರಭುಪಾದರು ಭಾವಿಸಿದ್ದಾರೆ. ಹಾಗಾದ್ರೆ ಅನುವಾದ ಕಾರ್ಯಕ್ಕೆ ಎಲ್ಲಿಗೆ ಹೋಗ ಬಯಸ್ತೀರಿ ಎಂದು ನಾನು ಅವರನ್ನು ಕೇಳಿದೆ. ಆಗ ಅವರು ನವವೃಂದಾವನ ಅಂತ ಹೇಳಿದ್ರು. ಅಲ್ಲಿಗೆ ನ್ಯೂಯಾರ್ಕಿನ ರಥಯಾತ್ರೆ ಮುಗಿದ ಅನಂತರ ಹೋಗುವುದಾಗಿ ಕೂಡ ಹೇಳ್ತಾರೆ. ಹವಾಯಿ ಮೇ 3, 1976. ಹಲವಾರು ಭಾರತೀಯ ನಗರಗಳಲ್ಲಿ ಧರ್ಮ ಉಪದೇಶ ಅನಂತರ ಮೆಲ್ಬೋರ್ನ್, ಆಕ್ಲೆಂಡ್ ಮತ್ತು ಪಿಜಿಗಳಲ್ಲಿ ಸುತ್ತಾಡಿದ ಮೇಲೆ ಶ್ರೀಲ ಪ್ರಭುಪಾದರು ಕ್ಲುಪ್ತ ಸಮಯಕ್ಕೆ ಹವಾಯಿಗೆ ಬರ್ತಾರೆ. ಸರಿಯಾದ ಸಮಯಕ್ಕೆ ಬರ್ತಾರೆ ಅಲ್ಲಿಗೆ. ಕೂಡ್ಲೆ ಅವರು ಬರವಣಿಗೆಯನ್ನು ಹೆಚ್ಚು ಮಾಡ್ತಾರೆ. ತಮ್ಮ ಉಕ್ತಲೇಖನ ಯಂತ್ರದಲ್ಲಿ ಪ್ರತಿ ರಾತ್ರಿ ಎಷ್ಟು ಅಂಕೆಗಳನ್ನು ಮಾಡಿದ್ದಾರೆ ಎಂಬುದನ್ನು ಶಿಷ್ಯರು ಕುತೂಹಲದಿಂದ ಗುರುತು ಹಾಕಿಕೊಳ್ತಿದ್ರು. ಅದು ಅವರ ಪಾಲಿಗೆ ಇಡೀ ಮಾನವ ಕುಲದ ಶ್ರೇಯೋಭಿಲಾಷೆಯ ಅಳತೆ ಅಂತ ಆಗಿತ್ತು. ಸಾಮಾನ್ಯವಾಗಿ ಭಾರತದಲ್ಲಿ ಒಂದು ದಿನಕ್ಕೆ 100 ಅಂಕೆಗಳನ್ನು ದಾಟ್ತಿರ್ಲಿಲ್ಲ. ಕೆಲವು ದಿನವಂತೂ ಏನೇನೂ ಆಗ್ತಿರ್ಲಿಲ್ಲ. ಆದ್ರೆ ಹವಾಯಿನಲ್ಲಿ ಈ ವೇಗವು ದಿನಕ್ಕೆ 200-300 ಅಂಕೆಗಳಿಗೆ ಹೇಳ್ತಿತ್ತು. ವೃಂದಾವನದಿಂದ ಅವರ ಜೊತೆಗೆ ಸೇವಕರಾಗಿ ಬಂದಿದ್ದ ಹರಿಸೌರಿ ತಮ್ಮ ದಿನಚರಿಯಲ್ಲಿ ಪುಸ್ತಕಗಳಲ್ಲಿ ಹೀಗೆ ದಾಖಲು ಮಾಡಿದ್ದಾರೆ. ಅವರು ಪ್ರಭುಪಾದರು ಈ ಗತಿ ಇರುವ ಗತಿಯಲ್ಲಿ ಅನುವಾದ ಕಾರ್ಯವನ್ನು ಮಾಡುವರು. ಆಮೇಲೆ ಅವರು ಮೊದಲಿನ ದಿನ ರಾತ್ರಿ 290 ಅಂಕೆಗಳನ್ನು ಮಾಡಿದ್ದಾರೆ. ಹಲವಾರು ಎಕರೆ ತೋಟದ ಜಾಗದಲ್ಲಿ ದೇವಾಲಯ ಅದು ಪ್ರಶಾಂತ ಸ್ಥಳದಲ್ಲಿ ಇತ್ತು. ಆ ಹಿತ್ತಲಿನ ದಾರಿಯಲ್ಲಿ ಭಾರಿ ದೊಡ್ಡ ಒಂದು ಆಲದ ಮರ, ಮುಂದಿನ ಅಂಗಳದಲ್ಲಿ ಇಸ್ಕಾನ್ನ ಬೇರೆ ಯಾವ ಕೇಂದ್ರದಲ್ಲೂ ಕಂಡು ಬರದಷ್ಟು ದೊಡ್ಡ ತುಳಸಿಯ ವನ. ಭಕ್ತರು ತರಕಾರಿ, ಹೂವು, ಮಾವುಗಳನ್ನು ತಾವೇ ಬೆಳೆದುಕೊಳ್ತಿದ್ರು. ತೆಂಗು ಎಷ್ಟು ಸಮೃದ್ಧವಾಗಿತ್ತೆಂದರೆ ಉಚಿತವಾಗಿ ಅದನ್ನು ಕೊಡಲಾಗ್ತಿತ್ತು. ಆಗಾಗ ಮಳೆ ಹರಿಯುತ್ತಿದ್ದುದನ್ನು ಬಿಟ್ರೆ ಹವಾಮಾನ ಬೆಚ್ಚಗಿನದ್ದೇ ಆಗಿತ್ತು. ಪ್ರಭುಪಾದರಿಗೆ ಅನಾರೋಗ್ಯ ಆಗ್ತದೆ. ಹಗಲಿನಲ್ಲಿ 1-2 ಗಂಟೆ, ರಾತ್ರಿಯಲ್ಲಿ 1-1.5 ಗಂಟೆಗಿಂತ ಹೆಚ್ಚು ನಿದ್ರೆ ಬರುತ್ತಿರ್ಲಿಲ್ಲ. ಆದ್ರೆ ಅತೀಂದ್ರಿಯ ಶಕ್ತಿ ಇದ್ದುದರಿಂದ ಅವರ ನಿದ್ರಾ ವೈಫಲ್ಯವನ್ನು ಕ್ರಿಯಾತ್ಮಕ ಬರಹಕ್ಕೆ ಅವರು ಬಳಸಿಕೊಳ್ತಿದ್ರು. ಆ ಬರಹದ ಕಡೆಗೆ ಅಪಾರ ಲಕ್ಷ್ಯವಿದ್ರು. ದೇವಾಲಯದ ಪ್ರವಚನ ಮಾಡುವುದು, ಬೆಳಗಿನ ಗಾಳಿಯ ಸವಾರಿ, ಕರಾವಳಿಯ ತೀರದಲ್ಲಿ ಸಂವಾದ ಮಾಡುವುದು,
ಮತ್ತೆ ನಿತ್ಯ ಬರುವ ಪತ್ರಗಳಿಗೆ ಅವರು ಉತ್ತರವನ್ನು ಸಿದ್ಧಪಡಿಸುವುದು, ಈ ಎಲ್ಲ ಕೆಲಸಗಳನ್ನು ಕೂಡ ಒಟ್ಟಿಗೆ ಮಾಡ್ತಿದ್ರು. ಇಷ್ಟಾದ್ರೂ ಹವಾಯಿ ವೃಂದಾವನದ ಅಥವಾ ಕಲ್ಕತ್ತೆಗಳಲ್ಲಿ ಅಂತಿರಲಿಲ್ಲ. ಕಲ್ಕತ್ತೆ ವೃಂದಾವನದಲ್ಲಾದ್ರೆ ಹಳೆಯ ಸ್ನೇಹಿತರು, ಹೊಸ ಅಭಿಮಾನಿಗಳು ಬಂದು ಗಂಟೆಗಟ್ಟಲೆಗಳ ಕಾಲ ಅಲ್ಲಿ ಕಳೆಯುತ್ತಿದ್ರು. ಇಲ್ಲಾದ್ರೂ ಶಿಕ್ಷಿತ ಸಿಬ್ಬಂದಿಯೊಂದಿಗೆ ಅವರು ಬಹುತೇಕವಾಗಿ ಏಕಾಂಗಿಯಾಗಿ ಇರ್ತಿದ್ರು. ಅವರು ಹೊನಲೂರಿನಲ್ಲಿ ಒಂದು ವಾರ ಉಳಿತಾರೆ. ಒಂದು ದಿನ ಬೆಳಿಗ್ಗೆ ಅವರು ಸಮುದ್ರ ತೀರದಲ್ಲಿ ನಡೆಯುತ್ತಿದ್ದಾಗ 7ನೇ ಸ್ಕಂದದ ಕೊನೆಯ ಸಾರಾಂಶವನ್ನು ಆ ರಾತ್ರಿ ಮುಗಿಸುವ ನಿರೀಕ್ಷೆ ಇರುವುದಾಗಿ ಅಂತ ಹೇಳಿ ಘೋಷಿಸ್ತಾರೆ. ಇದನ್ನು ಕೇಳಿ ಹರಿಸೌರಿಗಳು ಆನಂದ ಉದ್ಗಾರ ಮಾಡಿದಾಗ ಪ್ರಭುಪಾದರು ಹೇಳ್ತಾರೆ, ನಾನು ಬಹಳ ಬೇಗ ಮುಗಿಸಬಲ್ಲೆ, ಆದ್ರೆ ನಿಮ್ಗೆಲ್ಲ ಸಂವೇದ್ಯವಾಗುವಂತೆ ನಿರೂಪಿಸ್ಬೇಕಾಗ್ತಿದೆ. ಅದನ್ನು ಸಾಮಾನ್ಯ ಜನತೆಯ ಮುಂದೆ ಇಡಬೇಕಾದ್ರೆ ಎಚ್ಚರಿಕೆಯಿಂದ ಆ ದೀರ್ಘ ಚಿಂತನೆಯ ಕಾವು ನನಗೆ ಅಗತ್ಯ ಅಂತ ಹೇಳ್ತಾರೆ. ರಾತ್ರಿ 9 ಗಂಟೆ ಆ ವೇಳೆಗೆ ಪ್ರಭುಪಾದರು ಹರಿಸೌರಿಯನ್ನು ಕರೀತಾರೆ. ಅಂಗಮರ್ದನ ಚಿಕಿತ್ಸೆ ಬೇಡ ಹೇಳ್ತಾರೆ. ಆ ಸಮಯವನ್ನು 7ನೇ ಸ್ಕಂದ ಸಮಾಪ್ತಿಗಾಗಿ ಬಳಸಿಕೊಳ್ತೇನೆ ಅಂತ, ಇದು ನನ್ನ ಉದ್ದೇಶ. ಬಾಗಿಲು ಮುಚ್ಚಿ ಮೇಜಿನ ಬಳಿಗೆ ಬಂದು ಬೆಳಗಿನ ಜಾವ 5 ಗಂಟೆಯವರೆಗೆ ಬರವಣಿಗೆ ಮುಂದುವರಿಯುತ್ತಾ ಇರ್ತದೆ. 7ನೇ ಸ್ಕಂದದ ಕೊನೆಗೆ ಒಂದು ಪರಿಸಮಾಪ್ತಿಯ ಉಕ್ತ ಲೇಖನ ಕೂಡ ಮಾಡ್ತಾರೆ. ಚೈತನ್ಯ ಮಹಾಪ್ರಭು ಅವರು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧಾರ ಮತ್ತು ಶ್ರೀವಾಸದಿ ಗೌರವ ಭಕ್ತವೃಂದ ಇವರ ಕೃಪೆಯಿಂದ 1976ನೇ ವರ್ಷ ಮೇ 10ರಂದು ವೈಶಾಖ ಶುಕ್ಲ ಏಕಾದಶಿಯ ದಿನ ಅವರು ಹೊಸ ನವದೀಪದ ಹೊನಲೂರು ಪಂಚತತ್ವ ದೇವಾಲಯಗಳಲ್ಲಿ ಸಮಾಪ್ತಂ. ಈಗ ಆನಂದದಿಂದ ನಾವೆಲ್ಲ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡಬಹುದು ಅಂತ ಹೇಳ್ತಾರೆ. ಕೂಡಲೇ ಪ್ರಭುಪಾದರು ಅಷ್ಟಮ ಸ್ಕಂದವನ್ನು ಒಂದು ಪ್ರಾರ್ಥನೆಯಿಂದ ಆರಂಭಿಸ್ತಾರೆ. ಪ್ರಥಮವಾಗಿ ಆ ಗುರು ಮಹಾರಾಜರು ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರ ದಿವ್ಯ ಪಾದಾರವಿಂದಗಳಿಗೆ ನನ್ನ ನಮ್ರ ಭಕ್ತಿಪೂರ್ಣ ಪ್ರಣಾಮಗಳು ಅಂತ ಹೇಳ್ತಾರೆ. 1935ರಲ್ಲಿ ರಾಧಾಕುಂಡದಲ್ಲಿ ಗುರು ಮಹಾರಾಜರು ದೇವಾಲಯ ನಿರ್ಮಾಣಕ್ಕಿಂತ ಗ್ರಂಥ ಪ್ರಕಾಶನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕೆಂದು ಶ್ರೀಲ ಪ್ರಭುಪಾದರಿಗೆ ಒತ್ತಿ ಹೇಳಿದ್ದಾರೆ. ಈ ಸೂಚನೆಯನ್ನು ತಾವು ಅನುಸರಿಸಲು 1944ರಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ಆರಂಭಿಸುವುದಾಗಿಯೂ 1958ರಲ್ಲಿ ಶ್ರೀಮದ್ ಭಾಗವತದ ರಚನೆ ಆರಂಭ ಮಾಡಿದುದಾಗಿಯೂ ತಿಳಿಸಿದರು. ಈಗ ಭಾರತದಲ್ಲಿ ಭಾಗವತದ 3 ಸಂಪುಟಗಳು ಮುಗಿದ ಕೂಡಲೇ 1965ರಲ್ಲಿ ಅವರು ಅಮೆರಿಕಕ್ಕೆ ಹೋಗ್ತಾರೆ. ತನ್ನ ಗುರು ಮಹಾರಾಜರ ಸೂಚನೆಯಂತೆ ನಾನು ಗ್ರಂಥ ಪ್ರಕಾಶನೆಗೆ ಅವಿರತವಾಗಿ ಶ್ರಮಿಸ್ತಾ ಇದ್ದೇನೆ. ಈಗ 1976 ಶ್ರೀಮದ್ ಭಾಗವತದ 7ನೇ ಸ್ಕಂದವನ್ನು ಮುಗಿಸಿದ್ದೇನೆ. ದಶಮ ಸ್ಕಂದದ ಸಾರ ಸರ್ವಸ್ವವು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ ಎಂಬ ಶೀರ್ಷಿಕೆಯಲ್ಲಿ ಈಗಾಗಲೇ ಪ್ರಕಟಗೊಂಡಿದೆ. ಆದರೂ ಅಷ್ಟಮ, ನವಮ, ದಶಮ, ಏಕಾದಶ ಮತ್ತು ದ್ವಾದಶ ಸ್ಕಂದಗಳು ಇನ್ನೂ ಕೂಡ ಪ್ರಕಟಗೊಳ್ಳಬೇಕಾಗಿದೆ. ಆದ್ದರಿಂದ ಈ ಸುಮುಹೂರ್ತದಲ್ಲಿ ಆ ಪವಿತ್ರ ಕಾರ್ಯವನ್ನು ಮುಗಿಸಲು ನನ್ನಲ್ಲಿ ಚೈತನ್ಯ ತುಂಬಿ ಅಂತೇಳಿ ಗುರು ಮಹಾರಾಜರಲ್ಲಿ ಅವರು ಮೊರೆ ಇಡ್ತಾರೆ. ನಾನೊಬ್ಬ ದೊಡ್ಡ ವಿದ್ವಾಂಸನೂ ಅಲ್ಲ, ಶ್ರೇಷ್ಠ ಭಕ್ತನೂ ಅಲ್ಲ. ನಾನು ಗುರು ಮಹಾರಾಜರ ಒಬ್ಬ ದೀನವಾದ ಸೇವಕ ಅಷ್ಟೇ. ಅಮೆರಿಕದಲ್ಲಿರುವ ಶಿಷ್ಯರ ಸಹಕಾರದೊಡನೆ ಈ ಗ್ರಂಥಗಳನ್ನು ಪ್ರಕಟಿಸಿ ಗುರುವಂದನೆ ಸಲ್ಲಿಸಲು ನಾನು ಪ್ರಯತ್ನಿಸ್ತಿದ್ದೇನೆ. ಪುಣ್ಯಕ್ಕೆ ವಿಶ್ವದ ಎಲ್ಲಾ ಭಾಗಗಳ ವಿದ್ವಾಂಸ ಮಹೋದಯರು ಈ ಪ್ರಕಟಣೆಗಳನ್ನೆಲ್ಲ ಅವರು ಮೆಚ್ಚಿಕೊಂಡಿದ್ದಾರೆ. ಪರಮ ಪೂಜ್ಯ ಶ್ರೀಮದ್ ಭಕ್ತಿ ಸಿದ್ಧಾಂತ ಠಾಕೂರರ ತೃಪ್ತ್ಯಾರ್ಥವಾಗಿ ನಾವೆಲ್ಲ ಸಹಕರಿಸಿ ಶ್ರೀಮದ್ ಭಾಗವತದ ಇನ್ನೂ ಹೆಚ್ಚಿನ ಸಂಪುಟಗಳನ್ನು ಹೊರತರೋಣ ಅಂತ ಹೇಳ್ತಾರೆ. ಭಾಗವತವನ್ನು ಜನಸಾಮಾನ್ಯರಿಗೆ ವೇದ್ಯವಾಗುವಂತೆ ಬರೆಯುತ್ತಿರುವಾಗ ಪ್ರಭುಪಾದರು ತಿಳಿಸ್ತಾರೆ, ಭಾಗವತದ ಮೂಲ ಆಶಯಕ್ಕೆ ಅನುಗುಣವಾಗಿ ಹೊರಗೆ ಎನಿಸುತ್ತೇವೋ ಅದು ಅಥವಾ ಆ ಲಕ್ಷ್ಯವನ್ನು ಬೇರೆಡೆಗೆ ಸೆಳೆಯುವ ಭಾಗಗಳನ್ನು ನಾವು ಕೈ ಬಿಡಬೇಕು. ಶುದ್ಧಾಂಗವಾಗಿ ಶ್ರದ್ಧಾ ಭಕ್ತಿಗಳ ಕಡೆಗೆ ಓದುಗರ ಗಮನ ಸೆಳೆಯಲು ಸಹಾಯಕವಾಗುವ ಆ ಪರಂಪರೆಯಿಂದ ಬಂದ ಆಚಾರ್ಯರ ವ್ಯಾಖ್ಯಾನಗಳನ್ನು ನಾವು ಆರಿಸಿಕೊಳ್ಬೇಕು. ಅವರು ಕೂಡ ಹಾಗೆ ಮಾಡ್ತಿದ್ರು. ಶ್ರೀಮದ್ ಭಾಗವತದ ಆದಿಯಲ್ಲಿ ಶೀಲವ್ಯಾಸದೇವರು ಭೋಗಾಸಕ್ತಿಗಳಿಂದ ಉದ್ದೀಪನಗೊಂಡ ಎಲ್ಲಾ ಧಾರ್ಮಿಕ ರೂಪಗಳನ್ನು ಚರ್ಚಿಸಿ ಭಾಗವತವು ಶುದ್ಧ ಭಕ್ತಿ ಸೇವೆಯೊಂದನ್ನೇ ಮುಂದಿಡುತ್ತದೆ ಮತ್ತು ಅಂತ ಹೇಳ್ತಾರೆ. ಭಾಗವತವನ್ನು ವೇದ ವೃಕ್ಷದ ಸತ್ಫಲ ಅಂತ ಕೂಡ ಕರೀತಾರೆ. ಭಾಗವತವು ತಾನೇ ಮುಖ್ಯವಾದ ಆಧ್ಯಾತ್ಮಿಕ ಜ್ಞಾನವಾಗಿದೆ. ಅದರಂತೆಯೇ ಭಾಗವತದ ಅನುವಾದ, ವ್ಯಾಖ್ಯಾನ ಮತ್ತು ಸಂದರ್ಭದಲ್ಲಿ ಯಾವ ವ್ಯಕ್ತಿ ಊಹೆ ಬಳಸುದಾರಿಗಳನ್ನು ಹಿಡಿಯದೆ ಶ್ರೀಲ ಪ್ರಭುಪಾದರು ಅವರ ಮೂಲದ ಆಶಯದ ತದ್ವತ್ವಾಗಿ ಹೊರಗೆಡುವ ಅದೇ ಮನೋಭಾವದಿಂದ ಅವರು
ಆ ಮನೋಧರ್ಮವನ್ನು ಅಲ್ಲಿ ತೋರಿದ್ದಾರೆ. ಶ್ರೀಮದ್ ಭಾಗವತವು ಹೇಳುವಂತೆ ಕೃಷ್ಣಸ್ತು ಭಗವಾನ್ ಸ್ವಯಂ. ಶ್ರೀಕೃಷ್ಣ ಅವನೇ ಸ್ವಯಂ ಭಗವಂತ. ಎಲ್ಲಾ ಅವತಾರಗಳ ಮೂಲ ಪುರುಷ ಕೂಡ ಅವನೇ, ಎಲ್ಲಾ ಕಾರಣಗಳ ಮೂಲ ಕೂಡ ಅವನೇ. ಈ ತೀರ್ಪನ್ನು ಪ್ರಭುಪಾದರು ಪುಟದಲ್ಲಿ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಅವರು ಕೃಷ್ಣನಿಗೆ ಅಷ್ಟು ಮಹತ್ವವನ್ನು ಕೊಟ್ಟಿರುವ ಬಗೆಗೆ ಕೆಲವರು ವಿದ್ವಾಂಸರು ಇಲ್ಲಿ ಭಿನ್ನ ಮತವನ್ನು ಹೊಂದಿದ್ದಾರೆ. ಆದ್ರೆ ಕೃಷ್ಣೀಕರಣಗೊಳಿಸುವಲ್ಲಿ ಪ್ರಾಚೀನ ಪರಂಪರೆಯ ಪದ್ಧತಿಯನ್ನೇ ಶಿಸ್ಸಿನಿಂದ ಅನುಸರಿಸಿದರೆ ಹೊರತು ವಿಪರೀತ ಕಲ್ಪನೆಯಿಂದ ಅಲ್ಲ. ಪ್ರಭುಪಾದರು ಗ್ರಂಥಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡಿದ ಜಗತ್ತಿನ ಬಹುತೇಕ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರು ಅವರ ಪರಂಪರೆಯ ಶ್ರದ್ಧಾಪೂರ್ಣ ಅಭಿವ್ಯಕ್ತಿಯನ್ನು ತುಂಬಾ ಪ್ರಶಂಸಿಸಿದ್ದಾರೆ. ಸಂಸ್ಕೃತ ಜ್ಞಾನವಿಲ್ಲದವರಿಗೆ ಈ ಗ್ರಂಥಗಳು ಭಾಗವತದ ಸಂದೇಶವನ್ನು ಅದ್ಭುತವಾದ ರೀತಿಯಲ್ಲಿ ತಲುಪಿಸುತ್ತದೆ. ಡಾಕ್ಟರ್ ಅಲಾಖಾ ಹಜೀಬ್ ಮತ್ತೆ ಸಂಸ್ಕೃತ ಹಾಗೂ ಭಾರತೀಯ ಅಧ್ಯಯನಗಳ ವಿಭಾಗ, ಹಾರ್ವರ್ಡ್. ಇಂದು ಆಳವಾಗಿ ಭಾವಿಸಲ್ಪಟ್ಟ, ಅದ್ಭುತವಾಗಿ ಗ್ರಹಿಸಲ್ಪಟ್ಟ, ಸುಂದರವಾಗಿ ನಿರ್ಮಿತವಾಗಿರುವ ಈ ಒಂದು ಕೃತಿ ಇದು. ಭಗವದ್ಗೀತೆ ಈ ಅನುವಾದವನ್ನು ಹೊಗಳ್ಬೇಕು, ಇದರ ನಿರೂಪಣಾ ಪದ್ಧತಿಯ ಎದುರುಗಾರಿಕೆಯನ್ನು ಹೊಗಳ್ಬೇಕು, ಅಥವಾ ಇದರ ಭಾವನೆಗಿಂತ ಅನಂತ ಫಲವತ್ತತೆಯನ್ನು ಪ್ರಶಂಸಿಸಬೇಕು ಅಂತ ಹೇಳಿ ನಮಗೆ ತಿಳಿಯೋದಾಗಿದೆ ಅಂತ ಹೇಳ್ತಾರೆ. ಇಂತಹ ಮಹತ್ವದ ಧ್ವನಿ ಶೈಲಿಗಳ ಇನ್ನೊಂದು ಗೀತ ವ್ಯಾಖ್ಯಾನವನ್ನು ನಾನು ಇನ್ನು ಬೇರೆ ಕಂಡಿಲ್ಲ ಅಂತ ಹೇಳ್ತಾರೆ. ಆಧುನಿಕ ಮಾನವ ಭೌತಿಕ ಹಾಗೂ ನೈತಿಕ ಜೀವನದಲ್ಲಿ ಇದು ಚಿರಕಾಲ ಮಹತ್ವದ ಸ್ಥಾನವನ್ನು ಪಡೆಯಬಲ್ಲದು. ಅಂದ್ರೆ ಇಲ್ಲಿ ಡಾಕ್ಟರ್ ಸಾಲಿಗ್ರಾಮ ಶುಕ್ಲ ಭಾಷಾ ಸ್ಪರ್ಧಾ ಪ್ರಾಧ್ಯಾಪಕರು, ಜಾರ್ಜ್ ಟೌನ್ ವಿಶ್ವವಿದ್ಯಾನಿಲಯ. ಭಾರತೀಯ ಸಾಹಿತ್ಯದಲ್ಲಿ ಪರಿಣತಿಯುಳ್ಳ ವಿದ್ವಾಂಸರಿಗೂ ಕೃಷ್ಣ ಪ್ರಜ್ಞೆಯ ಅನುಯಾಯಿಗಳಿಗೂ ಕೂಡಿಯೇ ಮೂಲ ಗ್ರಂಥವನ್ನು ಆಧುನಿಕ ಇಂಗ್ಲಿಷ್ ಅನುವಾದದೊಂದಿಗೆ ಹೋಲಿಸಿ ನೋಡಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್ರು ಅವರು ವಿದ್ವತ್ ಪೂರ್ಣ ವ್ಯಾಖ್ಯಾನದ ನೆರವಿನಿಂದ ಅದರ ಆಧ್ಯಾತ್ಮಿಕ ಗಹನ ಭಾವಗಳನ್ನು ಅರ್ಥ ಮಾಡಿಕೊಳ್ಳಲು ಈಗ ಈ ಮಹಾಕೃತಿಯನ್ನು ಅವರು ಕುರಿತ ಒಂದು ಪ್ರಕಟಣೆಯನ್ನು ಮೊದಲ ಬಾರಿಗೆ ನಮ್ಗೆಲ್ಲ ಇಲ್ಲಿ ಲಭ್ಯ ಆಯ್ತು. ಅಂದ್ರೆ ಒಂದು ಪ್ರಕಟಣೆ ಹಾಕಿದ್ದಾರೆ, ಅದು ಎಲ್ಲರಿಗೂ ಲಭ್ಯವಾಯ್ತು ಅಲ್ಲಿ ಅವರಿಗೆ. ತಮ್ಮ ಇತರ ಕೃತಿಗಳಂತೆ ಈ ಕೃತಿಯಲ್ಲೂ ಕೂಡ ಶ್ರೀ ಭಕ್ತಿ ವೇದಾಂತರು ಭಕ್ತ ಒಬ್ಬನ ಪ್ರಾಂಜಲ ಶ್ರದ್ಧೆ ಮತ್ತು ಸೌಂದರ್ಯ ಸಂವೇದನೆಗಳನ್ನು ಅಭಿಜಾತ ವಿದ್ವಾಂಸನೊಬ್ಬನ ಭೌತಿಕ ಶಿಸ್ತನ್ನು ಆರೋಗ್ಯವಾಗಿ ಅವರು ಸಂಕಲಿಸಿದ್ದಾರೆ ಎಂಬುದು ಇವರ ಭಾಷ್ಯವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಯಾವನಿಗಾದ್ರೂ ಅನುಭವಕ್ಕೆ ಅದು ಬರ್ತದೆ. ಯಾವುದೇ ಘಟ್ಟದಲ್ಲಿ ಗ್ರಂಥದ ಉದ್ದಿಷ್ಟ ಅರ್ಥವು ಯಾವುದೇ ವಿಶಿಷ್ಟ ಸಿದ್ಧಾಂತದ ಹೇರಿಕೆಯ ಗ್ರಹಣಕ್ಕೆ ಕೂಡ ಅದು ಈಡಾಗುವಂತೆ ಲೇಖಕರು ಯಾರು ಪ್ರಯತ್ನಿಸಿಲ್ಲ. ಭಾರತೀಯ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಸಾಹಿತ್ಯಗಳ ಅಧ್ಯಯನದಲ್ಲಿ ನಿಷ್ಠೆಯುಳ್ಳವರು, ವಿದ್ವಾಂಸ, ಭಕ್ತ, ಸಾಮಾನ್ಯ ಓದುಗ, ಈ ಮೂರರಲ್ಲಿ ಯಾವುದೇ ಆಸಕ್ತಿಯಿಂದ ಪ್ರಚೋದಿತರಾಗಲಿ ಅಂತವರಿಗೆ ಅದ್ಭುತ ಪರಿಶ್ರಮದ ಬಲವಾಗಿ ಮೂಡಿ ಬಂದಿರುವ ಈ ಸಂಪುಟಗಳು ಸ್ವಾಗತ ಅರ್ಹ ಸೇರ್ಪಡೆಗಳೇ ಆಗಿವೆ. ಇಲ್ಲಿ ಡಾಕ್ಟರ್ ಜೆ ಬ್ರೂಸ್ ಲಾಂಗ್ ಏಷ್ಯನ್ ಅಧ್ಯಯನಗಳ ವಿಭಾಗ, ಕಾರ್ನೆಲ್ ವಿಶ್ವವಿದ್ಯಾನಿಲಯ ಅವರು ಹೇಳಿದ್ದು. ಎಸಿ ಭಕ್ತಿ ವೇದಾಂತ ಸ್ವಾಮಿಗಳು ಅನುವಾದಿಸುವ ಈ ಪ್ರಕಟಣೆ ಆಧ್ಯಾತ್ಮಿಕವಾಗಿದೆ. ಲೇಖಕರಿಗೆ ಇರುವ ಪ್ರಚಂಡ ವಿಷಯಕ್ಕೆ ಜ್ಞಾನಕ್ಕೆ ಲೀಲಾಜಾಲವಾಗಿ ಸಾಕ್ಷಿಯನ್ನು ಒದಗಿಸಿದ ರೀತಿಯಲ್ಲಿ ಈ ಗ್ರಂಥವು ಮೂಲ ಸಂಸ್ಕೃತ, ಬಂಗಾಳಿ ಶ್ಲೋಕಗಳನ್ನು ಅವುಗಳ ಇಂಗ್ಲಿಷ್ ಲಿಪ್ಯಾಂತರ ಅಂದ್ರೆ ಭಾಷಾಂತರ, ಶಬ್ದ ಅರ್ಥ, ಅನುವಾದ ಮತ್ತೆ ವಿಸ್ತಾರವಾದ ಭಾವಾರ್ಥಗಳನ್ನು ಒಳಗೊಂಡಿದೆ ಅಂತೇಳಿ ಡಾಕ್ಟರ್ ಒಬಿಫ್ ಎಲ್ ಕಪೂರ್ ಎಮಿರಿಟೀಸ್ ಅಧ್ಯಕ್ಷ ಮತ್ತು ಪ್ರಾಧ್ಯಾಪಕ, ತತ್ವಶಾಸ್ತ್ರ ವಿಭಾಗ, ಸರಕಾರಿ ಸ್ನಾತಕೋತ್ತರ ಕಾಲೇಜು, ಗ್ಲಾನ್ಪುರ, ಭಾರತದಿಂದ ಬರೆದಿದ್ದಾರೆ. ವೈದಿಕ ಸಾಹಿತ್ಯವು ಅನೇಕ ಬಗೆಯ ಧರ್ಮ ಮಾರ್ಗಗಳನ್ನು, ಯೋಗ ಮಾರ್ಗಗಳನ್ನು ಅದು ಪ್ರಸ್ತಾಪಿಸುತ್ತದೆ. ಅನುವಾದಕಾರನು ವೇದದ ಶೃಂಗ ತೀರ್ಮಾನಗಳನ್ನು ಅನುಗತ ಮಾಡಿ ಕೊಳ್ಳದೆ ಹೋದರೆ ಅದು ಸುಲಭವಾಗಿ ಭಾಗತ್ವದ ಮಹತ್ವದ ಸಂದೇಶದಿಂದ ವಂಚಿತವಾಗ್ತದೆ. ನಿರಾಕಾರವಾದಿಗಳು, ವ್ಯಾಖ್ಯಾನಗಾರರು ಜೀವಾತ್ಮನು ಎಲ್ಲಾ ರೀತಿಯಲ್ಲೂ ಕೂಡ ಪರಮಾತ್ಮನೊಂದಿಗೆ ಅದ್ವೈತವಾದುದು ಎಂಬ ತರ್ಕವನ್ನು ಭಾಗವತ ಮೂಲ ಆಶಯಕ್ಕೆ ಇದು ಭಂಗ ತರುವಂತಹದ್ದು ಆಗಿದ್ರು ಕೂಡ ಎತ್ತಿ ಹಿಡಿಯಲು ಭಾಗವತವನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ವೈದಿಕ ಸಾಹಿತ್ಯದ ವ್ಯಾಖ್ಯಾನಕಾರರಾಗಿ ಶ್ರೀಲ ಪ್ರಭುಪಾದರು ಪತಿತ ಪಾವನರೆಂದು ಪ್ರಕಟಿತವಾದ
ಪ್ರಕೃತಿತರಾದ ಶ್ರೀ ಚೈತನ್ಯ ಮಹಾಪ್ರಭುಗಳ ಶಿಷ್ಯ ಪರಂಪರೆಯಲ್ಲಿ ಬಂದವರಾಗಿರುವುದರಿಂದ ವೈಷ್ಣವ ವಿದ್ವಾಂಸದ ವರ್ಗದಲ್ಲಿ ವಿಶಿಷ್ಟವಾಗಿ ಸ್ಮರಿಸಬೇಕಾದ ವ್ಯಕ್ತಿಯವರು ಆಗಿದ್ರು. ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಅವರ ಅನುಯಾಯಿಗಳು, ದತ್ತಾಧಿಕಾರದ ಪ್ರತಿನಿಧಿಯವರು. ಶ್ರೀಲ ಪ್ರಭುಪಾದರು ಪತಿತಾತ್ಮರ ಉದ್ಧಾರದ ಪರಂಪರೆಯನ್ನು ಶ್ರದ್ಧೆಯಿಂದ ಪರಿಶುದ್ಧವಾಗಿ ಉಳಿಸಿಕೊಂಡು ಬಂದು ಈ ಪತಿತಾತ್ಮರನ್ನು ಮತ್ತೆ ಕೃಷ್ಣ ಪ್ರಜ್ಞೆಯ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ನೆಲೆಗೆ ಕೊಂಡೊಯ್ಯುವ ಕಾರ್ಯವನ್ನೇ ಅವರು ಮಾಡ್ತಾರೆ. ಪ್ರಭುಪಾದರು ಭಾಗವತದ ಸಂದೇಶವು ಜನರಿಗೆ ಲಭ್ಯವಾಗುವಂತೆ ಮಾಡ್ತಾರೆ ಎಂದರೆ ಅಲ್ಲಿ ಅವರು ಏನ್ ಮಾಡ್ತಾರೆ, ಆ ಭಾಷೆಯನ್ನು ಅದನ್ನು ಸರಳೀಕರಿಸಿ ಬಿಡ್ತಾರೆ. ಆ ಭಾವಾರ್ಥ ಅಂತ ಅರ್ಥ ಅಲ್ಲ. ಓದುಗರು ಕೂಡಲೇ ಮಾಯಾ ಜಗತ್ತನ್ನು ತ್ಯಜಿಸಿ ಆ ಕೃಷ್ಣ ಪ್ರಜ್ಞೆಯ ಶಾಶ್ವತವಾದ ಮುಕ್ತಿಯನ್ನು ಪಡೆದುಕೊಳ್ಬೇಕು. ಹಾಗೆ ಮಾಡುವುದು ಅದರ ಇಂಗಿತ ಅಂತ ಹೇಳಿ ಹೇಳ್ತಾರೆ. ಶ್ರೀ ಆಧ್ಯಾತ್ಮಿಕ ಸತ್ಯವು ಕೂಡ ಯೋಗ ಅಭ್ಯಾಸಿಗಳಿಗೂ ಕೂಡ ಮತ್ತು ಸಂಸ್ಕೃತದಲ್ಲಿ ಯಾರು ಪರಿಣಿತರಾಗಿದ್ದ ಬ್ರಾಹ್ಮಣರಂತವರಿಗೂ ಕೂಡ ದುರ್ಲಭವಾಗಿ ಕಣ್ಮರೆಯಾಗಿದ್ದ ಆ ಸಂದರ್ಭದಲ್ಲಿ ಅದು ಸಾಮಾನ್ಯ ಓದುಗರಿಗೆ ಕೂಡ ಅವಗತವಾಗುವಂತೆ ಶ್ರೀಲ ಪ್ರಭುಪಾದರಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಪ್ರಭುಪಾದರು ಹಳೆ ಮಧ್ಯ ಹೊಸ ಪಾಟ್ಲಿಯಲ್ಲಿ ಅಂತ ಹೇಳ್ತಿದ್ರು. ನಿರಾಕಾರವಾದಿಗಳ ವಿರುದ್ಧ ವೈಷ್ಣವವಾದವನ್ನು ಮಂಡಿಸುವುದೆಂದರೆ ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಅವನ್ನೇ ಮುಂದೆ ಚೈತನ್ಯ ಮಹಾಪ್ರಭುಗಳು ಅಂತ ಹೇಳಿ ಅಚಿಂತ್ಯ ಭೇದಾಭಾವ ತತ್ವ ಎಂಬ ಸಾರ ರೂಪವನ್ನು ಅವರು ಇಳಿಸಿದ್ದಾರೆ. ಈ ಬಗ್ಗೆ ನಿತ್ಯ ಸಂಗಾತಿಗಳನ್ನು, ನಿತ್ಯ ಸತ್ಯ ಅದು ಯುಗ ಯುಗದಲ್ಲಿ ಕೂಡ ಜನರ ಮುಂದಿಡಲೇಬೇಕಾಗಿತ್ತು. ಇದರ ಬಗ್ಗೆ ನಿರಾಕಾರವಾದಿಗಳಿಗೂ ವೈಷ್ಣವರಿಗೂ ನಡೆಯುತ್ತಿದ್ದ ಆ ಚರ್ಚೆಗೆ ಖಚಿತ ಪ್ರಮಾಣ ಎಂದರೆ ವೈದಿಕ ಗ್ರಂಥಗಳೇ. ಈಗಿನ ಸಮಾಜ ಎಷ್ಟು ಅದೋ ಸ್ಥಿತಿಯಲ್ಲಿ ಇಳಿದಿದೆ ಎಂದರೆ ಈಗ ಯಾರು ವೇದವನ್ನು ಪ್ರಮಾಣವಾಗಿ ಇಟ್ಟುಕೊಂಡು ಬೋಧಿಸುವಂಥದ್ದು ಇಲ್ಲ. ಏಕೆಂದ್ರೆ ಯಾರು ಅದನ್ನ ಪ್ರಮಾಣ ಅಂತ ಹೇಳಿ ಒಪ್ಪುವುದು ಕೂಡ ಇಲ್ಲ. ಶ್ರೀಲ ಪ್ರಭುಪಾದರು ಆ ಬರವಣಿಗೆಯಲ್ಲಿ ಜೀವನವು ಅವರದ್ದು ಆಕಸ್ಮಿಕವಾಗಿ ಉತ್ಪತ್ತಿ ಹೊಂದಿತ್ತು ಎಂಬ ಒಂದು ವಾದ, ದ್ರಾವಿಡನ ವಿಕಾಸವಾದ ಮತ್ತು ರಾಸಾಯನಿಕ ವಿಕಾಸವಾದ ಇಂಥವುಗಳನ್ನೆಲ್ಲ ಚರ್ಚಿಸಿದ್ದಾರೆ. ಆದರೆ ಪ್ರಬಲವಾದ ತರ್ಕದಿಂದ ಅವರು ಆ ವಾದಗಳನ್ನೆಲ್ಲ ಮಣ್ಣುಗೂಡಿಸಿ ಜೀವದಿಂದಲೇ ಹುಟ್ಟುತ್ತದೆ, ಮೃತ ಜಡವಸ್ತುವಿನಿಂದ ಅಲ್ಲ ಅಂತ ಹೇಳ್ತಾರೆ. ಪ್ರಭುಪಾದರು ತಮ್ಮ ಪ್ರಥಮ ಗ್ರಂಥಗಳಲ್ಲಿ ಒಂದಾದ ಇತರ ಗ್ರಹಗಳಿಗೆ ಪ್ರಯಾಣ ಎಂಬ ಗ್ರಂಥವನ್ನು ಜಗತ್ತಿನ ವಿಜ್ಞಾನಿಗಳಿಗೆ ಅದನ್ನು ಅರ್ಪಿಸ್ತಾರೆ. ಅದರಲ್ಲಿ ಉದ್ಧರಿಸಲಾಗಿರುವ ಭಾಗವದ್ಗೀತೆಯ ಶ್ಲೋಕವನ್ನು ವಸ್ತು ಅವಸ್ತು ಎಂಬ ವಿಜ್ಞಾನ ಸೂತ್ರಕ್ಕೆ ಹೊಂದಿಸಿಯೂ ಇದ್ರು. ವೇದದ ತೀರ್ಪವನ್ನು ನಿರ್ಣಾಯಕವಾಗಿ ಹೇಳಲು ಅವರು ಶಾಸ್ತ್ರ ಮತ್ತು ತರ್ಕ ಎರಡನ್ನೂ ಕುಶಲತೆಯಿಂದ ಬಳಸಿಕೊಂಡಿದ್ರು. ಕಲಿಯುಗದಲ್ಲಿ ಭಾರತ ಹಾಗೂ ವಿದೇಶದಲ್ಲಿ ಪಾತಕದ ಉಬ್ಬರದ ಅಲೆಗಳಂತೆ ಕಾಣಿಸಿಕೊಂಡಿದ್ದ ಈ ಕಪಾಟ ಯೋಗಿಗಳ ಸೋಗಿನ ಗುರುಗಳು, ವಂಚಕರು, ಅವತಾರಿಗಳ ಸುಳ್ಳು ಬೋಧನೆಯ ವಿರುದ್ಧ ಅವರು ಬರೀತಾರೆ. ಆಧುನಿಕ ರಾಜಕೀಯ ಸಂಸ್ಥೆಗಳನ್ನು ಟೀಕಿಸ್ತಾರೆ. ರಾಜಶಾಹಿ ಏಕೆ ಬಿತ್ತು ಪ್ರಜಾಪ್ರಭುತ್ವ ಕೂಡ ಸೋಲ್ತಿದೆ, ಸರ್ವಾಧಿಕಾರಿ ಪ್ರಜೆಗಳನ್ನು ಹೇಗೆ ಹಿಂಡಿ ಹಿಪ್ಪೆ ಮಾಡುತ್ತದೆ, ಸರ್ಕಾರ ತೆರಿಗೆ ನೀತಿಯ ಎಷ್ಟು ಅದು ಕಲುಷಿತವಾಗಿದೆ, ಸರ್ಕಾರದ ಸರಳ ಗ್ರಾಮೀಣ ಜೀವನ ನಡೆಸುತ್ತಿದ್ದವರನ್ನು ಕೂಡ ಕಾರ್ಖಾನೆಗಳಲ್ಲಿ ಕೂಲಿಕಾರರಾಗಿ ದುಡಿಸಲು ನಗರಗಳಿಗೆ ಹೇಗೆ ಕರೆತರ್ತದೆ. ಇಂತಹ ವಿವರಗಳನ್ನೆಲ್ಲ ಧರ್ಮ ಗ್ರಂಥದ ಆ ಬೆಳಕಿನಲ್ಲಿ ನೋಡಿದ್ದಾರೆ. ಪ್ರವಾಸ ಕಾಲದಲ್ಲಿ ಶ್ರೀಲ ಪ್ರಭುಪಾದರು ಮಾನವ ಸಮಾಜದ ಅವನತಿಯು ಹೆಚ್ಚಿರುವುದನ್ನು ಗಮನಿಸ್ತಾರೆ. ಲೈಂಗಿಕ ಸ್ವಚ್ಛ ಅಂಧತೆ ಇಲ್ಲದೆ ಇರುವುದು, ಆ ಮಾದಕತೆಯ ಅತ್ಯಾಧುನಿಕ ಬಗೆಯ ಗೀಳುಗಳು, ಪ್ರಾಣಿ ಹತ್ಯೆ, ಮಾಂಸ ಭಕ್ಷಣದ ಹೀನಾಯ ಅಪರಾಧಗಳು ಭಗವದ್ಗೀತೆಯ ಒಂದು ಸಾರಾಂಶದಲ್ಲಿ ಪರಮಾಣುವಿನಿಂದ ಆಗುವ ಸರ್ವನಾಶದ ಭಯದ ಬಗೆಗೆ ವಿಶೇಷ ಗಮನವನ್ನು ಸೆಳೆದಿದ್ರು. ಅಂತವರನ್ನು ಜಗತ್ತಿನ ವೈರಿಗಳು ಎಂದೇ ಕರೀಬೇಕು. ಏಕೆಂದ್ರೆ ಅವರು ಎಲ್ಲರಿಗೂ ವಿನಾಶವನ್ನು ತರುವ ಏನನ್ನಾದ್ರೂ ಸೃಷ್ಟಿಸ್ತಾನೆ ಎಂದು ಕಂಡುಹಿಡಿಯುತ್ತಾರೆ. ಅಲ್ಲಿ ವಾಸ್ತವವಾಗಿ ಪರಮಾಣು ಶಸ್ತ್ರಾಸ್ತ್ರಗಳ ಸಂಸಾಧನೆಯ ಕುರಿತು ಅದರ ಬಗ್ಗೆ ಜಗತ್ತು ತುಂಬಾ ಅಭಿಮಾನ ಪಡುತ್ತಿದೆ, ಮುಂದಾಲೋಚನೆ ಮಾಡ್ತದೆ.
ಯಾವುದೇ ಗಳಿಗೆಯಲ್ಲಿ ಯುದ್ಧ ನಡಿಬಹುದು, ಈ ಶಸ್ತ್ರಾಸ್ತ್ರಗಳು ಸರ್ವನಾಶವು ಮಾಡಬಹುದು. ಅಂತಹ ವಸ್ತುಗಳನ್ನು ಸೃಷ್ಟಿಸಿರುವುದರ ಉದ್ದೇಶವೇನೆಂದ್ರೆ ಜಗತ್ತಿನ ನಾಶ ಅಂತ ಒಂದೇ. ಅದನ್ನು ಅಲ್ಲಿ ಸೂಚಿಸ್ತಾರೆ. ನಮ್ಮ ನಿರ್ದೈವ ಭಾವನೆಯಿಂದಾಗಿ ಅಂತ ಶಸ್ತ್ರಾಸ್ತ್ರಗಳು ಎಲ್ಲ ಸಮಾಜದಲ್ಲಿ ಹುಟ್ಟಿಕೊಳ್ತಾ ಇದೆ. ಇದು ಖಂಡಿತ ಈ ಜಗತ್ತಿನ ನೆಮ್ಮದಿ ಪ್ರಗತಿಗೆ ಅಲ್ಲ ಅಂತ ಹೇಳ್ತಾರೆ. ಪ್ರಭುಪಾದರ ಈ ಟೀಕೆಗಳು ನೈಜ ಆಚಾರ್ಯನಿಗೆ ತಕ್ಕ ರೀತಿಯಲ್ಲಿ ಉಗ್ರವಾಗಿಯೂ ಅಧಿಕಾರಯುತವಾಗಿಯೂ ಕೂಡ ಇರ್ತಿತ್ತು. ಇಲ್ಲಿ ಐತಿಹಾಸಿಕ ಉಲ್ಲೇಖಗಳನ್ನು ಎಕ್ಕಿ ಮಾತನಾಡುವ ಯಾರು ಪುಕ್ಕಲು ಅಂದ್ರೆ ಹೆದರು ಪುಕ್ಕ ಅಂತ ಹೇಳ್ತೀವಲ್ಲ, ಆ ವಿದ್ವಾಂಸರಲ್ಲ ಅವರು. ಅವರು ಬರವಣಿಗೆಯ ಒಂದು ಎಲೆ, ದೀನ ಪ್ರಾರ್ಥನೆಯ ಒಂದು ಎಳೆ, ಹೃದಯಕ್ಕೆ ಅದು ತಾಕುವಂಥದ್ದು ಇತ್ತು. ಶ್ರೀಕೃಷ್ಣನ ದಾಸಾನುದಾಸರಾಗಿ ಅವರು ಪ್ರತಿಯೊಂದು ಜೀವವು ತನ್ನ ಮೌಲಿಕ ಸಹಜ ಸ್ವರೂಪದ ಅನಂತತೆ, ಆನಂದ, ಈ ಜ್ಞಾನದ ಲೋಕಕ್ಕೆ ಹಿಂದಿರುಗಲಿ ಎಂಬ ದೃಷ್ಟಿಯಿಂದ ದಯವಿಟ್ಟು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿ ಅಂತ ಹೇಳಿ ಪ್ರಾಂಜಲವಾಗಿ ಹೇಳ್ತಿದ್ರು. ಪ್ರಭುಪಾದರು ತಮ್ಮ ಗ್ರಂಥವನ್ನು ಅನುಷ್ಠಾನಕ್ಕೆ ಯೋಗವಾಗಿ ರೂಪಿಸ್ತಿದ್ರು. ಒಬ್ಬ ಪಠ್ಯ ಜ್ಞಾನಿಯು ಚಿಂತನಾದೀಪ್ತಿ ಎಂಬ ಆ ಲೋಕಾತೀತ ಸಮಾಜವಾದಿ ಮತ್ತು ರಾಜ್ಯ ಸುಧಾರಕನ ಲೋಕ ಅನ್ವಯ ಶಕ್ತಿ ಇವೆರಡನ್ನು ಪ್ರಭುಪಾದರು ಹದವಾಗಿ ಬೆರೆಸಿದ್ರು. ಭಗವದ್ಗೀತೆಯ ಇಂಗ್ಲಿಷ್ ವ್ಯಾಖ್ಯಾನಗಳನ್ನು ಎಷ್ಟೋ ವಿದ್ವಾಂಸರು ಈಗಾಗಲೇ ಅದನ್ನು ಸಾದರಪಡಿಸಿ ಆಗಿತ್ತು. ಅವುಗಳನ್ನು ಓದುವ ಒಬ್ಬನೇ ಓದುಗ ಕೂಡ ಯಾರು ಕೂಡ ಕೃಷ್ಣ ಭಕ್ತನಾಗ್ಲಿಲ್ಲ. ಪ್ರಭುಪಾದರ ಭಗವದ್ಗೀತೆಯ ನೈಜ ಅನುವಾದವು ಸಾವಿರಾರು ಭಕ್ತರನ್ನು ಅಲ್ಲಿ ಸೃಷ್ಟಿಸಿತು. ಹರೇ ಕೃಷ್ಣ. ನಾಳೆಗೆ ಮುಂದೋಡೋಣ. 6 ಗಂಟೆಗೆ ಕ್ಲಾಸ್ ಇದೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅನಂತ ಕೋಟಿ ಭಕ್ತ ವೃಂದಕ್ಕೆ ಜೈ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಎಲ್ಲರ ಮಂಗಳಮಯವಾಗ್ಲಿ ಅಂತ ಹೇಳಿ ಬೇಡಿಕೊಳ್ತಾ ನಾವು ಇಂದಿನ ತರಗತಿಯನ್ನು ಮುಗಿಸೋಣ. ಮುಂದೆ ಮೀಟಿಂಗ್ ಇರ್ಬೇಕು. ಓಕೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿಲ್ಲ. ಓಕೆ, ಹಾಕಿದ್ದೇನೆ. ನೀವು ಬರುವಾಗ ಲೇಟ್ ಆಗಿದೆ ಏನೋ, ಪುನಃ ಹಾಕ್ತೇನೆ. ನೋಡಿ ಬಂತು.